ಮುದದಿಂದ ನಿನ್ನ ಮುದದಿಂದ ನಿನ್ನ ಕೊಂಡಾಡುವೆನು ಅನವರತ ಮುದದಿಂದ ನಿನ್ನ ಅರರ ನಿನ್ನಯ ಮಹಿಮೆಯನು ಪೊಗಳಲಳವಲ್ಲ ನಿನ್ನಯ ಮಹಿಮೆಯನು ಪೊಗಳಲಳವಲ್ಲ ಧರಣಿಯನು ಬೊತ್ತೀರ್ದ ಮಾಯೆ ಜಗರಿದು ಹರನ ಸುಕುಮಾರ ಸಕಲಾಗಮಗೆ ಸಾಗಾರದರೆಯೊಳು ವಿಶೇಷ ಮದ ಊರ ವಿಘ್ನೇಶ ದೇವ ಜಗದೀಶ ನಿನ್ನ ತಲೆಬಾಗಿ ಪರಮಾನಂದ ಭಕ್ತಿಯೊಳ ಜನ ಧ್ಯಾನಿಸಿ ವಂದಿಸುವೆ ಶಾರದಗೆ ಶಕ್ರಾದ್ಯಮನ ಲಿಂಗರಗಿಗೆ ನಾಂದಿಯೊಳು ವರವ್ಯಾಸ ಮುನಿ ಪದದ್ವಂದ್ವ ಗಾನತನಾಗಿ ಕವಿಗಳ ದಣಿಯ ಬಲವಂತ ಬೇಳವನಿ ಕದಾಮೃತವ ಹಿಂದೊಮ್ಮೆ ಬರಗಾಲಕ್ಕೆ ಈಡಾಗಿ ತ್ರಾಹಿ ಎಂದಿತ್ತು. ಆಗ ನನ್ನಣ್ಣ ಭಗವಾನ್ ಭಾಸ್ಕರನನ್ನು ಕುರಿತು ಘೋರವಾದ ತಪಸ್ಸನ್ನಾಚರಿಸಿ ಶಮಂತಕ ಮಣಿಯನ್ನು ವರವಾಗಿ ಪಡೆದ. ಅಸಾಮಾನ್ಯವಾದ ಈ ಶಮಂತಕ ಮಣಿಯು ದಿನಕ್ಕೆ 8 ಮಣ ಬಂಗಾರವನ್ನು ಕೊಡುವುದಲ್ಲದೆ ಶ್ರದ್ಧೆ ಮತ್ತು ಭಕ್ತಿಯಿಂದ ಬೇಡಿದಲ್ಲಿ ಏನನ್ನೂ ಕೊಡುವ ಸಾಮರ್ಥ್ಯವನ್ನು ಹೊಂದಿದೆ. ಹಾಗಾಗಿಯೇ ಅಲ್ಲವೇ ನೋಡಿ ಸ್ವಾಮಿ, ನನ್ನ ಜನರು ಎಷ್ಟು ಸಂತೋಷದಿಂದ ಜೀವನವನ್ನು ನಡೆಸುತ್ತಿದ್ದಾರೆಂದು. ಆದರೆ ಇಂದು ನನ್ನಣ್ಣ ಒಡ್ಡೋಲಗದಲ್ಲಿ ಕುಳಿತಂತಹ ಸಮಯ ಒಂದು ಕೂಗು ಕೇಳಿ ಬಂತಲ್ಲ. ಏನದು? ವನಪಾಲಕರು ಬಂದು ವನ್ಯಜೀವಿಗಳ ಕಾಟ ಊರಿನಲ್ಲೆಲ್ಲ ಹೆಚ್ಚಾಗಿದೆ ಎಂದು ಕೇಳಿದ ತಕ್ಷಣ ಬೇಟೆಗೆಂದು ಎದ್ದು ನಿಂತ ನನ್ನ ಅಣ್ಣನನ್ನು ತಡೆದು ಸೂಜಿಯಿಂದ ಆಗುವ ಕೆಲಸಕ್ಕೆ ಕೊಡಲಿಬೇಕೇ, ನಾನು ಹೋಗುತ್ತೇನೆಂದೆ. ತಮ್ಮನೆಂಬ ಮಮತೆಯಿಂದ ಮೊದಲು ಬೇಡ ಎಂದರು. ನಂತರ ಕಾಡಿ ಬೇಡಿ ಹಠ ಮಾಡಿದಾಗ ನನಗೆ ಬೇಟೆಗೆ ಹೋಗಲು ಆಜ್ಞೆಯನ್ನು ನೀಡಿದ್ದಾನೆ. ಮತ್ತೇಕೆ ತಡ, ಈಗಲೇ ಹೊರಡುತ್ತೇನಂತೆ.
ತಕ ದಿನ್ನ ದಿನ್ನ ಕೆಟ್ಟಕ ನನ್ನ ಮೃಗವೇ ದೋಳಾಶಯ ಜೀವ ದೋಳಾಶಯ ದಿನ್ನದಿ ತಗಟ್ಕ ದಿನ್ನದಿ ದಿನ್ನದಿ ಬಿಟ್ಟು ಮುಂದಕ್ಕೆ ಬಾರೆ ಮುತ್ತಲಿ ಬಿಟ್ಟ ನಕ್ಷಣ ಶರಗಳ ದೇವ್ ಕಟ್ಕ ದೇವ್ ಕಟ್ಕ ದೇವ್ ಕಟ್ಕ ದೇವ್ ಎಲ್ಲ ಕೆಟ್ಟ ಕಾನನ ಮೃಗವೇ, ನೀನೇ ಏನೋ ಕಾಡಿನ ರಾಜ. ನಿನ್ನ ಪ್ರಾಣಿಗಳನ್ನೆಲ್ಲ ನಿನ್ನ ಕಾಡಿನಲ್ಲಿ ಇಟ್ಟುಕೊಳ್ಳುವುದು ಬಿಟ್ಟು ನಾಡಿನಲ್ಲಿ ಬಿಟ್ಟಿದ್ದೀಯ. ಅಂಗಗಳು ಬಂದು ನಮ್ಮ ಭಟ್ಟರ ಮನೆಯ ಮಾವಿನಕಾಯನ್ನು, ಹಂದಿ ನರಿಗಳು ಬಂದು ಶೆಟ್ಟರ ಮನೆಯ ಅಡಿಕೆ ಮತ್ತು ತೆಂಗಿನ ತೋಟಗಳು, ಇಷ್ಟೇ ಸಾಲದು ಎನ್ನುವಂತೆ ನಮ್ಮ ಊರಿನ ಮುಖಂಡ ನಂದಣ್ಣನ ಗದ್ದೆಯನ್ನು ಧೂಳೆಬ್ಬಿಸಿದೆ. ಈಗ ನಿಮ್ಮವರನ್ನೆಲ್ಲ ಸೇರಿಸಿಕೊಂಡು ಈಗಲೇ ಕಾಡಿಗೆ ನಡಿ, ಇಲ್ಲದೆ ಹೋದಲ್ಲಿ ನನ್ನ ಬಾಣಕ್ಕೆ ಸಿಲುಕಿ ಸಾಯುತ್ತೀಯ. ಬಾ ಮುಂದಕ್ಕೆ. ಹರುಷದೋಳು ಓಲಗದಿ ಹಲಧರ ಹರುಷದೋಳು ಓಲಗದಿ ಹಲಧರ ತೋಂತ ದಿನ ಇರುತ್ತಿರಲು ಸೌಖ್ಯದೋಳು ಸನ್ನವರೊಡನೆ ಕೂಡಿ ಇರು
ಇರುತ್ತಿರಲು ಸೌಖ್ಯದೋಳು ತನ್ನವರೊಡನೆ ಕೂಡಿ ಹೊಳಿರೇ ಪರಾಕ್ರಮ ಕಂಠೀರವ ಅಲ್ಲಿರೇನಯ್ಯ ಇರುವಂತಹ ಸ್ಥಳ ದ್ವಾರಕಾ ನಗರಕ್ಕೆ ಯಾರೆಂದು ಕೇಳಬಲ್ಲಿರಿ? ಬಲರಾಮ ದೇವರು ಅಂತ ಕೇಳಿದ್ದೇವೆ. ನಾವೇ ಸರಿ. ಬಂದಂತಹ ಕಾರ್ಯ ಬಹಳಷ್ಟಿವೆ ಸ್ವಾಮಿ, ಬಹಳಷ್ಟಿವೆ. ಯದುವಿನಿಂದ ಆರಂಭವಾದಂತಹ ಕುಲ ಯಾದವ ಕುಲ. ಈ ಯಾದವ ಕುಲದ ಜನರು ಸಿಂಹಾಸನವನ್ನು ಏರಲು ಅಯೋಗ್ಯರು, ಅನಹಪ್ರಿಯರು ಎಂದು ಹಿಂದೆ ಜನರು ಮಾತನಾಡಿಕೊಳ್ಳುತ್ತಿದ್ದರು. ಆ ಮಾತನ್ನು ಸುಳ್ಳಾಗಿಸಿ ಈ ಸಮುದ್ರ ಮಧ್ಯದ ಕುಶಸ್ಥಳವನ್ನು ಸಮುದ್ರದಿಂದ ಮೇಲೆತ್ತಿ ಆ ವಿಶ್ವಕರ್ಮನ ಸಹಾಯದಿಂದ ಈ ದ್ವಾರಕಾ ನಗರವನ್ನು ನಿರ್ಮಿಸಿ ಬಲಿಷ್ಠವಾದ ಯಾದವ ಸಾಮ್ರಾಜ್ಯವನ್ನು ಕಟ್ಟಲು ಸಾಧ್ಯವಾದದ್ದು ಈ ಬಲರಾಮ ಮತ್ತು ಕೃಷ್ಣರಿಗೆ. ಇದು ಒಂದು ರೀತಿಯಲ್ಲಿ ನಮ್ಮದು ಸ್ವಯಾರ್ಜಿತ ಆಸ್ತಿ ಅಂತ ಹೇಳಬಹುದು. ಪಿತ್ರಾರ್ಜಿತವಾಗಿ ಬಂದಂತಹ ಸಾಮ್ರಾಜ್ಯಗಳು ಈ ಲೋಕದಲ್ಲಿ ಬಹಳಷ್ಟಿವೆ ಸ್ವಾಮಿ. ಆದರೆ ಹೀಗೆ ಸ್ವಯಾರ್ಜಿತವಾಗಿ ಬಂದ ಆಸ್ತಿ ಬಹಳ ಕಡಿಮೆ. ಆದ್ದರಿಂದ ಇದು ನಮ್ಮ ಯೋಗ್ಯತೆಯೂ ಹೌದು. ಈ ಯೋಗ್ಯತೆಗಾಗಿ ಸಭೆಯನ್ನು ಪ್ರವೇಶಿಸುತ್ತಿದ್ದಂತೆ ಜನರ ಜಯಘೋಷ ಆಕಾಶ ಮುಟ್ಟುವಂತೆ ಕೇಳುತ್ತಾ ಇದೆ. ಈ ಅಸ್ಥಿರವಾದ ಅಲೆಗಳು ಅಪ್ಪಳಿಸುವಂತಹ ಈ ದ್ವಾರಕಾ ನಗರದಲ್ಲಿ ಸ್ಥಿರವಾದ ಸಾಮ್ರಾಜ್ಯವನ್ನು ಕಟ್ಟಿಕೊಂಡು ಜನರು ಸುಖ ಶಾಂತಿಯಿಂದ ಇರುವಂತೆ ಮಾಡಲು ಸಾಧ್ಯವಾದದ್ದು ನಮ್ಮ ಹೆಮ್ಮೆಯ ಸಂಗತಿ. ಅದಿರಲಿ ಸ್ವಾಮಿ, ನಿತ್ಯದ ಪದ್ಧತಿಯಂತೆ ಓಲಗವನ್ನು ಇಟ್ಟಿದ್ದೇನೆ. ಓಲಗವನ್ನು ಮುಗಿಸಿ ಜನರ ಕಷ್ಟ ಸುಖಗಳನ್ನೆಲ್ಲ ವೀಕ್ಷಿಸಿ ಇನ್ನೇನು ಇವತ್ತಿನ ಓಲಗವನ್ನು ಮುಗಿಸಬೇಕು ಎಂದು ಯೋಚಿಸುವಷ್ಟರಲ್ಲಿ ಯಾರು ಬರುತ್ತಿದ್ದ ಹಾಗೆ ಕಾಣುವುದೇ. ಜಯ ನಮೋ ನಾರಾಯಣ, ಜಯ ನಮೋ ನಾರಾಯಣ, ದುರಿತ ನಿವಾರಣ ಭವ ಭಯಹರಣ. ಜಯ ನಮೋ ನಾರಾಯಣ, ನಮೋ ನಾರಾಯಣ, ನಮೋ ನಾರಾಯಣ. ದೂರದೊಳೆತಃ ಪ್ರತಿಯ ಕಾಣುತ್ತ ರಾಮ, ದೂರದೊಳೆತಃ ಪ್ರತಿಯ ಕಾಣುತ್ತ ರಾಮ, ಸಾರಿ ಬಂದಡಿಗಭಿನಮಿಸಿ ಭೂರಿ ತೋಷದಿ ಪೀಠ ವಿತ್ತು ಪೂಜಿದುದಾಗ ಸಾರಿಯಾವನವೇನೆಂದ ನನಗೆ ಸಾಧ್ಯವಾದ ರೀತಿಯಲ್ಲಿ ನಿಮ್ಮ ಸತ್ಕಾರವನ್ನು ಮಾಡಿದ್ದೇನೆ. ಯಥೇಚ್ಛವಾಗಿ ಸ್ವೀಕರಿಸಬೇಕು ಎಂದು ಕೇಳಿಕೊಳ್ಳುತ್ತೇನೆ. ನಿಮಗೆ ಸಂತೋಷವಾಗಿದೆ ಅಂತ ತಿಳಿಯುತ್ತೇನೆ ಸ್ವಾಮಿ. ಬಲರಾಮ, ನಿನ್ನ ಆತಿಥ್ಯವನ್ನ ಸ್ವೀಕರಿಸಿದ್ದೇನೆ. ಓಹೋ, ತುಂಬಾ ಸಂತೋಷವಾಯ್ತು ನೋಡು. ನಿನ್ನ ಆತಿಥ್ಯ ಅಂದ ಮೇಲೆ ಕೇಳಬೇಕೇನೋ. ಆದರೆ ಏನು ಮಾಡುವ, ಶ್ರೀಮನ್ ನಾರಾಯಣನ ಇಚ್ಛೆಯಂತೆ ಈ ದ್ವಾರಕಾ ನಗರಿಗೆ ಆಗಮಿಸಿದ್ದೇನೆ. ಅದು ಬಂದ ಕೆಲಸವೇನೆಂದು ಹೇಳಿ ಸ್ವಾಮಿ. ಆಹಾ ಬಲರಾಮ, ನಿನ್ನಲ್ಲಿ ಒಂದು ವಿಷಯವನ್ನು ತಿಳಿಸಬೇಕಾಗಿದೆ. ಅದೇನು ಹೇಳಿ ಸ್ವಾಮಿ. ಅಲದರ ಏಳುವಲದರ ಪೇಳ್ವೆನರಿತುದನ್ನು, ಏಳುವಲದರ ಪೇಳ್ವೆನರಿತುದನ್ನು, ಶ್ರೀಕೃಷ್ಣನೀ ಜಗ ಪಾಲನೆಗೆ ಅವತಾರಗೈದಿಯನು, ಶ್ರೀಕೃಷ್ಣನೀ ಜಗ ಪಾಲನೆಗೆ ಅವತಾರಗೈದಿಯನು. ಬೇಡಲಾರೆನು ಸರ್ವ ಜನರಳು ತಾಳಿ ದ್ವೇಷವ ಬರಿದೆ ನಿಟ್ಟುರ, ಬ್ಯಾಳಶಯನಗೆ ಯೋಗ್ಯವೇ ನೀ ಬೇಳು ಬುದ್ಧಿಗಳನ್ನು ದಯೆಯಲಿ, ಕೇಳುವಲ್ಲದರ ಬೇಳ್ವೆನರಿತುದನು, ಶ್ರೀಕೃಷ್ಣನೀ ಜಗಪಾಲನೆಗೆ ಅವತಾರಗೈದಿಗನು. ಓ ಹಲದರ, ಹೇಳಿ ಸ್ವಾಮಿ. ನಿನ್ನ ಸಾಧನೆಯನ್ನ ನೋಡಿ ಮೆಚ್ಚಿದವರಲ್ಲಿ ನಾನೂ ಒಬ್ಬ. ಓಹೋ, ಅಭಿಮಾನಿಗಳು. ಚದುರಿದ ಯಾದವರನ್ನೆಲ್ಲ ಒಗ್ಗೂಡಿಸಿ ಈ ದ್ವಾರಕೆಯನ್ನು ಎತ್ತಿ ಕಟ್ಟಿದ್ದೀಯ. ಅದೇನು ಕಡಿಮೆ ಸಾಹಸವೇ?
ಆದರೆ ನೀನೊಬ್ಬನೇ ಅಲ್ಲ ಬಿಡು, ನಿನ್ನ ತಮ್ಮನೂ ಇದ್ದಾನೆ. ತಮ್ಮನೂ ಅದಕ್ಕೆ ಲೆಕ್ಕಕ್ಕೆ ಇದ್ದಾನೆ. ಆಹಾ. ಅಂದ ಹಾಗೆ ಇವತ್ತು ಹ. ನಿನ್ನ ಆಸ್ಥಾನದಲ್ಲಿ ಹ. ಯಾಕೆ ಕೃಷ್ಣ ಕಾಣ್ತಾ ಇಲ್ವಲ್ಲ? ಇಷ್ಟೊತ್ತಿಗೆಲ್ಲ ಎಲ್ಲಿ ಏನಾಯ್ತು? ಇರ್ತಾನೆ ಕೃಷ್ಣ? ಹ? ಇಷ್ಟೊತ್ತಿಗೆ ಅವನು ಎಲ್ಲಿ ಸಿಗ್ತಾನೆ ಸ್ವಾಮಿ? ಓಹೋ, ಹ. ಅವನು ಒಂದು ವಿಚಾರ ಗೊತ್ತುಂಟ ನಿನಗೆ? ಹೇಳು. ಎಲ್ಲವೂ ಅವನ ಇಚ್ಛೆಯಂತೆಯೇ ನಡೆಯುವಾಗ ಹ. ಅವನು ಇಲ್ಲಿದ್ದರೇನು ಹ. ಎಲ್ಲಿದ್ದರೇನು. ಹೌದು. ಆದರೆ ಹ. ಇವತ್ತು ನಾವು ಬಂದು ಮಾಡುವಂತಹ ಕೆಲಸಕ್ಕೆ ಹ. ಅವನು ಇಲ್ಲಿ ಇಲ್ಲದಿರುವುದೇ ಸುಲಭ ಓ, ನನಗೆ. ಅದಕ್ಕಾಗಿ ಕೇಳಿದ್ದೀರಿ ನೀವು ಕೃಷ್ಣ ಬಲರಾಮ, ಎಲ್ಲಿದ್ದಾನೆ? ಹಾ, ಹೇಳಿ. ಕೃಷ್ಣನ ಜನನವಾದ ಸಮಯದಲ್ಲಿ ಹ. ಜನರು ಆಡುತ್ತಿದ್ದ ಮಾತಾದರೂ ಏನು? ಏನು ಸ್ವಾಮಿ? ದುಷ್ಟ ಶಿಕ್ಷಕ ಶಿಕ್ಷ ರಕ್ಷಕ ಅವತಾರ ಪುರುಷ. ಅವತಾರ ಪುರುಷ ಎಂದು. ಹೌದು ಸ್ವಾಮಿ. ಆದರೆ ಈಗ ಹ. ಕಾಲ ಬದಲಾಗಿದೆ. ಓಹೋ. ನಿನ್ನನ್ನೇ ಒಂದು ಮಾತು ಕೇಳ್ತೇನೆ. ಹ. ಸುಖವಾಗಿ ಸಂಸಾರ ನಡೆಸಲಿಕ್ಕೆ ಹ. ಎಷ್ಟು ಜನ ಹೆಂಡತಿಯರು ಬೇಕು? ಅಯ್ಯೋ ಪಾಪ, ನಮ್ಮಂತವರಿಗೆ ಒಬ್ಬಳೆ ಹೆಂಡತಿ ಇದ್ರು ಸಾಕು. ಅಲ್ವೇ? ಹ. ಈ ಕೃಷ್ಣನಿಗೋ ಎಷ್ಟು ಜನ ಹೆಂಡತಿಯರು? ಓಹೋ. ಹೋಗಲಿ, ಹ. ಅದರಲ್ಲಿ ಒಂದಾದರೂ ಗುರು ಹಿರಿಯರು ನೋಡಿ ನಿಶ್ಚಯಿಸಿ ಮಾಡಿದ ಮದುವೆ ಇದೆಯೇನೋ? ನೀನೇ ನೋಡು. ಹ. ಎಲ್ಲಿಯೋ ಹೋಗುತ್ತಾನೆ, ಯಾರನ್ನು ಹೊಡೆಯುತ್ತಾನೆ, ಹ. ಆಮೇಲೆ ಹೆಣ್ಣು ಮಕ್ಕಳನ್ನು ಕಟ್ಟಿಕೊಂಡು ಬರುತ್ತಾನೆ. ಓಹ್. ಹೌದು. ಹ. ಹೀಗೆ ಎಲ್ಲಾ ಕಡೆ ನಿಷ್ಠುರ ಕಟ್ಟಿಕೊಂಡ ಕಾರಣ ಹ. ಈಗ ದ್ವಾರಕೆಯ ಜನರು ಹೇಳುತ್ತಿರುವ ಮಾತೇನು ಗೊತ್ತೇ? ಅದೇನು ಸ್ವಾಮಿ? ಅವನ ಕಾರಣದಿಂದ, ಈ ಬಲರಾಮನ ತಮ್ಮ ಕೃಷ್ಣನ ಕಾರಣದಿಂದ ನಾವು ಭಯ ಭೀತಿಗೊಳಗಾಗಿದ್ದೇವೆ ಎಂದು ಹೇಳುತ್ತಾ ಇದ್ದಾರೆ. ಈಗ ನನ್ನ ಬುಡಕ್ಕೆ ಬಂತ ಸ್ವಾಮಿ. ನಿನ್ನ ಬುಡದಲ್ಲೇ ಇದೆ ಅದು. ಯಾಕೆ ಗೊತ್ತಾ? ಯಾಕೆ? ನಿನ್ನ ತಮ್ಮ ಹೋದಲ್ಲೆಲ್ಲ ಹೇಳುವುದೇನು? ಹ. ಬಲರಾಮನ ತಮ್ಮ ಕೃಷ್ಣ, ಬಲರಾಮನ ತಮ್ಮ ಕೃಷ್ಣ ಅಂತ ಹೇಳುವುದು. ಹಾಗಾಗಿ ಎಲ್ಲರೂ ಅವನನ್ನು ದೂಷಿಸುವಾಗ ಹ. ನಿನ್ನನ್ನು ಮೊದಲು ದೂಷಿಸಿ ಆಮೇಲೆ ಅವನನ್ನು ದೂಷಿಸ್ತಾರೆ. ಓಹ್. ಹಾಗಾಗಿ ಹ. ನೀನಾದ್ರೂ ಅವನಿಗೆ ಸ್ವಲ್ಪ ಬುದ್ಧಿ ಹೇಳಬಾರದೆ? ಏನು? ಬಲನೈ ಮುನಿಪತಿ ಸತಿಯರ ತಂದೆವು. ಬಲನೈ ಮುನಿಪತಿ ಸತಿಯರ ತಂದೆವು, ಎಲ್ಲವೂ ವಿಹಿತವೆಂದೇ ತಂದೆಯುವುದೆಲ್ಲವೂ ವಿಹಿತವೆಂದೇ ಎಂದಾಗಣದಲ್ಲಿ ಕುಲ್ಲರೊಡನೆ ಕಲಹ, ಕುಲ್ಲರೊಡನೆ ಕಲಹ ಕೈಯನಿಟ್ಟುರ, ಕುಲ್ಲರೊಡನೆ ಕಲಹ ಕೈಯನಿಟ್ಟುರ ಬಲ್ಲವೆಂದನು ರಾಮನು. ಕುಲ್ಲರೊಡನೆ ಕಲಹ ಕೈಯನಿಟ್ಟುರವಲ್ಲವೆಂದನು ರಾಮನು. ಬಲ್ಲನೈ ಮುನಿಪತಿ ಸತಿಯರ ತಂದೆವು, ಎಲ್ಲವೂ ವಿಹಿತವೆಂದೇ ಓ ನಾರದ ಮುನಿಗಳೇ, ಬಲಭದ್ರ. ನೀವು ಅಷ್ಟು ದೂರದಿಂದ ಬಂದಾಗ ಹ. ಏನೋ ಒಂದು ಹೊಸ ವಿಷಯವನ್ನು ತೆಗೆದುಕೊಂಡು ಬರುತ್ತೀರಿ ಎಂದು ಯೋಚನೆ ಇದು ಮಾಡುತ್ತಾ ಹೊಸ ಇದ್ದೆ. ವಿಷಯ ಅಲ್ಲ ಹಾಗಿದ್ರೆ ನೀವು ನಿನಗೆ. ಹೇಳುತ್ತಾ ಇರುವುದೇನು? ಹ. ಕೃಷ್ಣ ಮದುವೆ ಆಗಿದ್ದಾನೆ. ಹ. ಇದು ಯಾರಿಗೆ ಗೊತ್ತಿಲ್ಲದ ವಿಷಯ ಸ್ವಾಮಿ. ಓಹೋ. ನೀವೇ ಹೇಳಿದ ಹಾಗೆ ಹ. ಅವನು ದುಷ್ಟ ಶಿಕ್ಷಕ, ಶಿಷ್ಟ ರಕ್ಷಕ. ಹೌದು. ದುಷ್ಟರಿಗೆ ಶಿಕ್ಷೆ ಕೊಡುವುದಂದ್ರೆ ಏನು ಸ್ವಾಮಿ? ಹ. ಹೋಗಿ ಹೊಡೆಯಲೇಬೇಕಲ್ಲವೇ? ಓಹೋ. ಅವನು ಮಾಡಿದ್ದು ಅಷ್ಟೇ. ದುಷ್ಟರಿಗೆ ಹೋಗಿ ಹೊಡೆದಿದ್ದಾನೆ. ಹ. ಅವನ ದುಷ್ಟರೊಡನೆ ಹೋಗಿ ಕಲಹ ಮಾಡಿದ್ದಾನೆ. ಹ್ಮ್. ಅವರನ್ನು ಹೊಡೆದು ಬರುವಾಗ ಹ. ತೆಂಗಳೆಯರೇ ಬಂದು ಹೇಳಿದ್ದುಂಟಪ್ಪ, ಓಹೋ. ಕೃಷ್ಣ ನೀವೇ ನನ್ನನ್ನು ಕಾಪಾಡಬೇಕು, ಹ. ಮದುವೆ ಆಗಬೇಕು ಅಂತ. ಹ, ಹ, ಹ. ಇದೆ. ಭಕ್ತರು ಬಂದು ಕೇಳಿದಾಗ ಬೇಡ ಎನ್ನಲಿಕ್ಕಾಗುತ್ತದೆ. ಓಹೋ. ಹಾಗೆ ಅವನು ಮದುವೆ ಆಗಿಕೊಂಡು ಬಂದಿದ್ದಾನೆ. ಹ, ಹ, ಹ. ದುಷ್ಟ ಶಿಕ್ಷಣೆಗಾಗಿ ಹ. ಅಣ್ಣನಾದಂತಹ ಬಲರಾಮನು ಹ. ಎಷ್ಟೋ ಸಲ ಅವನಿಗೆ ನಿರ್ದೇಶನವನ್ನು ಕೊಟ್ಟದ್ದು ಇದೆ. ಹ, ಹ. ಅದ್ಯಾಕೆ ನಾನು ಅವನ ಜೊತೆ ಹೋಗಿ ಹ. ದುಷ್ಟರನ್ನು ಹೊಡೆದದ್ದು ಎಷ್ಟೋ ನಿದರ್ಶನಗಳಿವೆ. ಓಹೋ. ಹಿಂತಿರುಗಿ ಬರುವಾಗ ಹ. ನನ್ನಲ್ಲಿ ಮಾತ್ರ ಯಾವ ಹೆಂಗಳೆಯರು ಕಾಲಿಗೆ ಬಿದ್ದು ಕೇಳಿದ್ದಿಲ್ಲ ಸ್ವಾಮಿ. ನಿನ್ನನ್ನ ಯಾರು ಕೇಳುವುದೂ ಇಲ್ಲ ಬಿಡು. ಓಹ್, ರಾಮ ಎಂದು ಹೆಸರಿಟ್ಟುಕೊಂಡಿದ್ದೇನೆ. ಮತ್ತೆ ಹಾ. ನಿನಗೆ ಒಂದೇ ಗತಿ.
ಅದರಿಂದ ಸ್ವಾಮಿ ಹ. ಅವನು ಮದುವೆ ಆಗಿ ಬರುವುದರಲ್ಲಿ ಹ. ನನಗೇನು ಹೊಸತು ಕಾಣುತ್ತಾ ಇಲ್ಲ. ಓಹೋ ಏನಾದರೂ ಹೊಸ ವಿಷಯ ತರುತ್ತೀರಿ ಎಂದು ಯೋಚನೆ ಮಾಡಿದರೆ ಹೊಸತೇನು ಕಾಣುವುದಿಲ್ಲ. ಓಹೋ ಹೊತ್ತಾಯ್ತು, 3 ಲೋಕ ಸಂಚಾರ ಮಾಡಬೇಕು. ಹೌದು ಹೌದು ಹೌದು, ನನಗೂ ಸಮಯ ಆಗ್ತಾ ಉಂಟು. ಹಾ. ಆದ್ರೆ ಹಾ. ಇಂದೆರಡು ಸಂದೇಹವನ್ನ ತೀರಿಸಿಕೊಂಡು ಕಡೆಗೆ ಇಲ್ಲಿಂದ ಹೋಗ್ತೇನೆ ನಾನು. ಹೌದು ಸ್ವಾಮಿ, ಹೇಳಿ. ಬಲರಾಮ, ಹಾ. ಹಾಗಿದ್ದರೆ ತಮ್ಮ ಮಾಡುವ ಎಲ್ಲ ಕೆಲಸಕ್ಕೂ ಹಾ. ನಿನ್ನ ಸಂಪೂರ್ಣ ಬೆಂಬಲ ಇದೆ ಅಂತ ಆಯ್ತು. ಖಂಡಿತ ಸ್ವಾಮಿ. ಹೌದಲ್ವಾ? ಹಾಗಿದ್ರೆ ನಿನ್ನ ಅಣ್ಣ ತಮ್ಮದರ ಮಧ್ಯೆ ಬಾಯಿ ಹಾಕ್ಲಿಕ್ಕೆ ನಾನು ಯಾರು? ಹಾ. ಹಾಗಾಗಿ ಹಾ. ಒಂದೆರಡು ಪ್ರಶ್ನೆಯನ್ನು ಕೇಳ್ತೇನೆ. ಹೇಳಿ ಸ್ವಾಮಿ. ಈಗ ನಿನಗೆ ರುಕ್ಮಿಣಿಯ ಪರಿಣಯ ಗೊತ್ತುಂಟು, ರುಕ್ಮಿಣಿಯ ಪರಿಣಯ ಗೊತ್ತಿದೆ ಸ್ವಾಮಿ. ಹೌದಾ? ಹಾ. ಹಾಗೆ ಅದಾದ ನಂತರ ಕಾಳಿಂದಿ ಅವಳ ವಿವಾಹವು ನಿನಗೆ ಗೊತ್ತಿದೆ ಗೊತ್ತಿದ್ದದ್ದೇ. ಸ್ವಾಮಿ. ಹಾಗಿದ್ದರೆ ಅದರಾದಂತ ನಂತರ ಹಾ. ನಿನ್ನ ಮಾವನ ಮಗಳು ನೀಲಿ ಅವಳನ್ನ ಗೊತ್ತಿದೆ ಕರೆದುಕೊಂಡು ಸ್ವಾಮಿ. ಬಂದದ್ದು ಗೊತ್ತುಂಟು. ಗೊತ್ತಿದೆ. ಓ ಆಯ್ತು ಆಯ್ತು ಬಿಡು, ಇಷ್ಟೆಲ್ಲ ಗೊತ್ತಿದೆ ಇವನಿಗೆ ಅಂತ ಆದ್ಮೇಲೆ ಶಮಂತಕ ಮಣಿಯನ್ನು ಕದ್ದಿದ್ದು ಗೊತ್ತಿರ್ತದೆ. ಹಾಗಾಗಿ ನಾನು ನಮೋ ಜಯ ನಮೋ ನಾರಾಯಣ. ಯಾಕೆ ಅದು ಎಲ್ಲ ಹೆಂಗಡೆಯರ ಹೆಸರು ಹೇಳುತ್ತಾ ಕೊನೆಗೆ ನೀವು ಶಮಂತಕ ಮಣಿ ಎಂದು ಹೊಸ ವಿಷಯ ಹೇಳಿದ ಹಾಗೆ ಕಾಣಿಸ್ತಾ ಇದೆಯಲ್ಲ. ಓ ಇದು ನಿನ್ನ ತಮ್ಮ ನಿನಗೆ ಹೇಳಿಲ್ಲ? ಅದು ಗೊತ್ತಿಲ್ಲ ನನಗೆ. ಹಾ ಹಾ, ಇವತ್ತು ಎಲ್ಲ ನನ್ನ ತಮ್ಮ ನನ್ನ ಹತ್ರ ಎಲ್ಲ ಹೇಳ್ತಾನೆ ಅಂದಿಲ್ಲ ಈಗಷ್ಟೇ. ಹಾಗಾದ್ರೆ ಇಷ್ಟು ಹೊತ್ತು ನೀವು ಹೇಳಿದ್ದು ಪೀಠಿಗೆ, ನೀವು ಹೇಳಬೇಕಾದ ವಿಷಯ ಇನ್ನೂ ಇದೆ ಅಂತ ಆಯ್ತು. ಹಾಗಿದ್ರೆ ಇದು ನೋಡು, ಮತ್ತೆ ನಾನು ಬಂದು ಹೇಳಿದೆ ಅಂತ ಆಗ್ಬಾರದು. ಹಾ. ಇದು ದ್ವಾರಕೆಯ ಜನರು ಆಡುತ್ತಿರುವ ಮಾತನ್ನ ಕೇಳಿ ನಾನು ನಿನಗೆ ಹೇಳ್ತಾ ಈಗ ಇರೋದು. ಕುತೂಹಲ ಹೆಚ್ಚುತ್ತಿದೆ ನಿನಗೆ ಸ್ವಾಮಿ. ಹೇಳಿ, ಬೃಂದಾವನದ ಹೇಳಿ. ಸತ್ರಾರ್ಜಿತ ಹಾ. ಸೂರ್ಯನನ್ನ ಅರ್ಚಿಸಿ ಮೆಚ್ಚಿಸಿ ಹಾ. ಶಮಂತಕ ಮಣಿಯನ್ನು ವರವಾಗಿ ಪಡೆದದ್ದು ತಿಳಿದಿದ್ದೆ ತಾನೇ? ಅದು ಗೊತ್ತಿರುವ ವಿಷಯ ಈ ಸ್ವಾಮಿ. ನಿನ್ನ ತಮ್ಮ ಶ್ರೀಕೃಷ್ಣ ಹಾ. ಅವನಲ್ಲಿಗೆ ಹೋಗಿ ಆ ಶಮಂತಕ ಮಣಿಯನ್ನು ಬೇಡಿದನಂತೆ. ಹಾ? ಸತ್ರಾರ್ಜಿತ ಅದು ಗೊತ್ತಿಲ್ಲದ ಅದನ್ನು ವಿಷಯ ಕೊಡಲಿಕ್ಕೆ ಒಪ್ಪಲಿಲ್ಲ. ಅವನೋ ಮಹಾಜಿಪುಣ. ಹಾ. ನಿನ್ನ ತಮ್ಮ ಏನನ್ನೂ ಮಾತಾಡದೆ ಹಾ. ಸುಮ್ಮನೆ ವಾಪಸ್ಸು ಬಂದನಂತೆ, ತಿರುಗಿ ಬಂದನಂತೆ. ಹಾ. ಹಾಗೆ ಬಂದ ಸ್ವಲ್ಪ ದಿನಗಳ ನಂತರ ಹಾ. ಸತ್ರಾರ್ಜುನನ ತಮ್ಮ ಪ್ರಸೇನ ಹಾ. ಕಾಡಿಗೆ ಬೇಟೆಗೆ ಹೋಗುವುದಕ್ಕೆ ಮೊದಲು ಹಾ. ಅಣ್ಣನನ್ನ ಬೇಡಿ ಹಾ. ಆ ಶಮಂತಕ ಮಣಿಯನ್ನು ಧರಿಸಿ ಹೋದನಂತೆ. ಹಾ. ಹೋದ ಪ್ರಸೇನ ತಿರುಗಿ ಬರಲಿಲ್ಲ. ಅಯ್ಯೋ ಪಾಪ. ಈಗ ಜನರಾಡುವ ಮಾತೇನು? ಹಾ. ಶಮಂತಕ ಮಣಿಗಾಗಿ ಹಾ. ನಿನ್ನ ತಮ್ಮ ಶ್ರೀಕೃಷ್ಣನೇ ಆ ಪ್ರಸೇನನನ್ನ ಕೊಂದಿದ್ದಾನೆ ಎಂದು. ನನ್ನ ತಮ್ಮ ಕೃಷ್ಣ ಹಾಗೆಲ್ಲ ಮಾಡುವನಲ್ಲ. ಆಯ್ತು, ಹಾಗೆ ಇದ್ದೇ ಇಟ್ಕೊಳ್ಳುವ. ಹಾ. ಆದ್ರೆ ದೊಡ್ಡವನಾದ ನೀನು ಹಾ. ಅವನನ್ನ ಒಂದು ಮಾತು ವಿಚಾರಿಸಬಾರದೆ? ಹೌದು ಸ್ವಾಮಿ, ಸರಿ, ಈಗಲೇ ವಿಚಾರಿಸುತ್ತೇನೆ. ಕೃಷ್ಣ. ತಡೆ 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 ಬಲರಾಮ, ಅವನು ಬರಲಿ. ಹಾ. ಈಗ ನನಗೆ ಯಾವಾಗಲೇ ನೀನು ನನಗೆ ಪರವಾನಗಿ ಕೊಟ್ಟವ ಹೋಗ್ಲಿಕ್ಕೆ. ಹಾ. ನೀನು ಮಹಾರಾಜ, ಹಾ. ಇಂತಹ ಸಮಸ್ಯೆಗಳನ್ನ ಹೇಗೆ ಬಗೆಹರಿಸಬೇಕಂತೂ ನಿನಗೆ ಗೊತ್ತುಂಟು. ನಿನಗೆ ನನ್ನ ಸಹಾಯ ಬೇಡ. ನಿನಗೂ ನಿನ್ನ ತಮ್ಮನಿಗೂ ಒಳ್ಳೇದಾಗಲೇ. ನಾನಿಂದು ಬರ್ತೇನೆ. ಜಯ ನಮೋ ಜಯ ನಮೋ ನಾರಾಯಣ. ದುರಿತ ನಿವಾರಣ ಭವ ಭಯಹರಣ. ಜಯ ನಮೋ ಜಯ ನಮೋ ನಾರಾಯಣ. ಎಲ್ಲಿ ಕೃಷ್ಣ? ರಾಜನಾಗಿ ವಿಚಾರಿಸಬೇಕಾಗಿದೆ. ಕೃಷ್ಣ ಎಲ್ಲಿಯಾದರೂ ಇದ್ದರೆ ಕರೆಸಿ ಅವನನ್ನು. ಕೃಷ್ಣ ಎಲ್ಲಿ? ಇರಲನಕ ಗೋವಿಂದನು ಸಂತಸದಿ ಬರೆ ಕಂಡು ಬಲರಾಮನು, ಸಂತಸದಿ ಬರೆ ಕಂಡು ಬಲರಾಮನು ಪರಿಸದೆ ಕಿರಿಸುವ ಸುತ, ಪರಿಸದೆ ಕಿರಿಸುವ ಸುತ, ಉಳ್ಳಿರಲು ಸರಸಿ ನಾಂಬಕ ನಮಿಸುತ್ತ, ಪರಿಸದೆ ಕಿರಿಸುವ ಸುತ, ಉಳ್ಳಿರಲು ಸರಸಿ ನಾಂಬಕ ನಮಿಸುತ್ತ. ಇದೇನು ಆಶ್ಚರ್ಯ! ನಾನು ಒಡ್ಡೋಲಗಕ್ಕೆ ಬಂದಾಗ ಪ್ರತಿದಿನವೂ ಅನ್ನ ಎದ್ದು ನಿಂತು ನನ್ನನ್ನ ಬರಗೊಳ್ಳುತ್ತಿದ್ದ. ಇವತ್ತು ಯಾಕೋ ಕುಳಿತುಕೊಂಡೇ ಸಿಟ್ಟು ಮಾಡ್ತಾ ಇದ್ದಾನೆ. ಏನಾದ್ರೂ ಆಗ್ಲಿ, ಅಣ್ಣನನ್ನು ಹೋಗಿ ಮಾತನಾಡಿಸಿ ಬಿಡ್ತೇನೆ. ಪರದಿರು ಪರದಿರು ಎನ್ನೆದಿರಲೇ ಕೃಷ್ಣನೇ ತರಿನ ತಾಗದಿದ್ದ ಪ್ರಯತ್ನದಿಂದ ಪರದಿರು 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 ಎನ್ನೆದಿರಲೇ ಕೃಷ್ಣನೇ ಪರಿಗಿಸಿ ಮೋರೆಯನು, ಕೃಷ್ಣನೇ ಪರಿಗಿಸಿ ಮೋರೆಯನು. ಸುರುಳತ್ವವ
ತಾನೇ ಬರುತ್ತಾನೆ ಎಂದು ಯೋಚನೆ ಮಾಡುತ್ತಿದ್ದರೆ ನನಗೆ ಒಂಥರ ಸಂತೋಷವಾಗುತ್ತಾ ಇತ್ತು ಕೃಷ್ಣನ ಮುಖ ನೋಡಿ. ಇವತ್ತು ನಿನ್ನ ಮುಖ ನೋಡುವುದು ಕೂಡ ನನಗೆ ಬೇಕಾದ. ಯಾಕಣ್ಣ? ಓಹೋ, ನೀನು ಮಾಡಿದಂತಹ ಕೆಲಸವೇ ಅದು. ಸಣ್ಣವ ಎಂದು ತಲೆಯ ಮೇಲೆ ಹೊತ್ತಿದ್ದು ಹೆಚ್ಚಾಯಿತು ಕಾಣ್ತದೆ. ಮುಖಕ್ಕೆ ಮಸಿ ಬಳಿಯುವ ಕೆಲಸ ಮಾಡಿದೆಯಲ್ಲ ಕೃಷ್ಣ. ನಿನ್ನ ಮುಖ ಸರಿ ಉಂಟಲ್ಲ ಅಣ್ಣ? ಮುಖ ಸರಿ ಉಂಟು, ಅದೊಂದು ಮಸಿ ಒಂದು ಕೊಟ್ಟರೆ ಅದೊಂದು ಮಾಡಿಬಿಡ್ತೀಯ ನೀನು. ಯಾಕೆ ಎಂತಾಯ್ತು ಅಂತ ಹೇಳಬಾರದಣ್ಣ? ಎಂತಾಯ್ತು ನಾನು ಕೇಳ್ತೇನೆ, ಯಾಕೆ ಹೀಗೆ ಮಾಡಿದೆ? ಏಕೆ ಸತ್ರಾಜಿತನನು ಜನ ಮಡುಗಿದೆ ಸೌಂದರ್ಯ ಸಾಗರಿತ ದಯಕದಿನ. ಏಕೆ ಸತ್ರಾಜಿತನನು ಜನ ಮಡುಗಿದೆ, ಏಕೆ ಸಮಂತಕವು, ಏಕೆ ಸಮಂತಕವು, ಏಕೆ ಲೋಪಾತಕ ಗೈರಿ ಹೆಕ್ಕಳರಂ ಕೆಲಸವು ನಿನಗೆ ಸೌಂದರ್ಯ ಸಾಗರಿತ ದಯಕದಿನ. ಅಣ್ಣಯ್ಯ, ನೀನು ಕಾಡಿಗೆ ಹೋದೆ ಅಂತೆ, ಹೌದಾ? ಕಾಡಿಗೆ ಅವಾಗ ಹೋಗ್ತಾ ಇರ್ತೇನೆ ಅಣ್ಣ. ಹೌದಾ? ಹೌದು. ಆದರೆ ಈ ಸಲ ಹೋದದ್ರಲ್ಲಿ ಏನೋ ಒಂದು ವಿಶೇಷತೆ ಇದೆ. ವಿಶೇಷತೆ ನನಗೆ ಕಾಣಲಿಲ್ಲ. ಸತ್ರಾರ್ಜಿತನ ತಮ್ಮನಾದಂತಹ ಪ್ರಸೇನ ತನ್ನ ಕೊರಳಲ್ಲಿ ಶಮಂತಕಮಣಿಯನ್ನು ಧರಿಸಿಕೊಂಡು ಕಾಡಿಗೆ ಹೋದಿದ್ದನಂತೆ. ಹೌದಾ? ಆ ಸಮಯದಲ್ಲಿ ನೀನು ಕಾಡಿಗೆ ಹೋಗಿ ಆ ಪ್ರಸೇನನನ್ನು ಕೊಂದೆ ಅಂತೆ. ಪ್ರಸೇನನನ್ನು ಕೊಂದು ಮಣಿಯನ್ನು ತಂದೆ ಅಪಹರಿಸಿಕೊಂಡು ಬಂದೆ ಎಂದು ಜನರು ಹೇಳುತ್ತಾ ಇದ್ದಾರೆ. ಯಾಕೆ ಮಾಡಿದೆ? ಪ್ರಸೇನನನ್ನು ಯಾಕೆ ಕೊಂದೆ? ಮಣಿ ನಿನಗೆ ಯಾಕೆ ಬೇಕು ಅದೇ ಹೇಳು. ನನಗೆ ಗೊತ್ತಿಲ್ಲ ಅಣ್ಣ. ಅರಿಯೇ ಪ್ರಸೇನ ಪೋದುದನು ಅರಿಯೇ ಪ್ರಸೇನ ಪೋದುದನು ಪೋದುದನು ಪೋದುದನು. ಅರಿಯೇ ಪ್ರಸೇನ ಪೋದುದನು ಅಪಹರಿಸಲಿಲ್ಲವನ ರತ್ನವನು, ಅಪಹರಿಸಲಿಲ್ಲವನ ರತ್ನವನು. ಬರಿದೇತ ಕಪವಾದ ಪೇಲ್ವೆಯನ್ನೊಳು, ಬರಿದೇತ ಕಪವಾದ ಪೇಲ್ವೆಯನ್ನೊಳು. ದೋಷವಿರದು ಕೋಪವಿದೇತ ಕಗ್ರಜ ಸರಿಯೇ ನೀ ಪರಿಯ ಕೈಬುಡು. ದೋಷವಿರದು ಕೋಪವಿದೇತ ಕಗ್ರಜ ಸರಿಯೇ ನೀ ಪರಿಯ ಕೈಬುದು. ಪ್ರಸೇನ ಪೋದುದನು, ಅರಿಯೇ ಪ್ರಸೇನ ಪೋದುದನು ಅಪಹರಿಸಲಿಲ್ಲವನ ರತ್ನವನು, ಅಪಹರಿಸಲಿಲ್ಲವನ ರತ್ನವನು. ಅಣ್ಣಯ್ಯ, ನನ್ನ ಸಖನಾದಂತಹ ನನ್ನ ಮಿತ್ರನಾದಂತಹ ಪ್ರಸೇನ ಅಡಿಗೆ ಹೋಗಿದ್ನಂತ. ಇಲ್ವಾ ನಿಂಗೆ ಅದು? ನನಗೆ ಆ ವರ್ತಮಾನವೇ ಗೊತ್ತಿಲ್ಲ. ನನ್ನ ಮೇಲೆ ಪ್ರಸೇನ ಕಾಡಿಗೆ ಹೋದವ ಸತ್ತು ಹೋದ ಎನ್ನುವಂತ ವರ್ತಮಾನ ನನಗೆ ಹೇಗೆ ಗೊತ್ತಾಗಬೇಕಣ್ಣ? ಅಲ್ಲದೆ ಶಮಂತಕಮಣಿ, ಆ ಶಮಂತಕಮಣಿಯನ್ನು ಧರಿಸಿಕೊಂಡು ಆತ ಹೋಗಿದ್ನಂತ. ಆ ವಿಚಾರ, ಶಮಂತಕಮಣಿಯ ವಿಚಾರ ನನಗೆ ಏನೂ ಗೊತ್ತಿಲ್ಲ ಅಣ್ಣ. ಯಾಕೆ ನನ್ನ ಮೇಲೆ ಅಪವಾದವನ್ನ ಮಾಡ್ತಾ ಇದೀಯ? ನಾನು ನಿನ್ನ ಮುಂದಿನ ತಮ್ಮನಲ್ವೇ ಅಣ್ಣ. ಮಾಡಬೇಡಣ್ಣ. ಅಲ್ಲವೋ? ಒಂದು ಪ್ರಶ್ನೆ ಕೇಳ್ತೇನೆ. ಹೇಳಣ್ಣ. ನೀನು ಸತ್ರಾಜಿತನಲ್ಲಿ ಹೋಗಿ ಶಮಂತಕಮಣಿಯನ್ನು ಕೇಳಿದ್ದು ಸುಳ್ಳು ಹಾಗಾದ್ರೆ? ಸತ್ರಾರ್ಜಿತನಲ್ಲಿ ಶಮಂತಕಮಣಿಯನ್ನ ಕೇಳಿದ್ದ ಹೌದಣ್ಣ. ಸಿಕ್ಕಿಬಿದ್ದ ಹಾಗಲ್ಲಣ್ಣ. ನಮ್ಮ ಅಜ್ಜನಾದಂತಹ ಉಗ್ರಸೇನನ ರಾಜ್ಯದಲ್ಲಿ ಕ್ಷಾಮ ಇದೆ, ಬರಗಾಲ ಇದೆ. ಆ ಮಣಿ ಇರುವಲ್ಲಿ ಕ್ಷಾಮ ಕಾಡುವುದಿಲ್ಲ. ಹಾಗಾಗಿ ಸ್ವಲ್ಪ ದಿನಗಳ ಕಾಲ ಆ ಮಣಿಯನ್ನು ಕೊಡುವಂತ ಸತ್ರಾರ್ಜಿತನಲ್ಲಿ ಕೇಳಿದೆ. ಅವ ಕೊಡುವುದಿಲ್ಲ ಅಂತ ಅಂದ.
ಇಟ್ಟುಕೋ ಅಂತ ಬಿಟ್ಟು ಬಂದಿದ್ದೇನೆ ಹೊರತು ಮತ್ತೆ ನಾನು ಅದರ ಆ ಶಮಂತಕಮಣಿಯ ವರ್ತಮಾನಕ್ಕೆ ನಾನು ಹೋಗಲಿಲ್ಲ ಅಣ್ಣಯ್ಯ. ಕಳ್ಳನ ಚೋರ ಚೋರತ್ವಗಳು ನಿನ್ನೊಳು ಚೋರತ್ವಗಳು ನಿನ್ನೊಳು ಮೋರಿಹುದು ಕಪಟಗಳರಿವೆನು ಮೋರಿಹುದು ಕಪಟಗಳು ಅರಿವೆ ಯಾರೊಳಿ ಪರಿ ನುಡಿವೆ ಮಣಿಯ ಪಹಾರಗೈದೆ. ಅಣ್ಣಯ್ಯ ನೀನು ಸಣ್ಣವನಾಗಿರುವಾಗಲೇ ಕಳ್ಳತನದ ಅಭ್ಯಾಸ ಶುರು ಮಾಡಿದೆ. ಬೆಣ್ಣೆ ಕದ್ದೆ ನೀನು. ಅದು ಹೌದಣ್ಣ, ಹಾ ಜೊತೆಗೆ ನೀನು ಇದ್ದೀಯಲ್ವಾ? ಹೌದಪ್ಪ, ಮಾತೇ ಇದೆ. ಹಾ. ಕೃಷ್ಣನ ಬಾಯಿಗೆ ಬೆಣ್ಣೆ, ಬಲರಾಮನ ಬೆನ್ನಿಗೆ ದೊಣ್ಣೆ. ಬಲರಾಮನ ಬೆನ್ನಿಗೆ ದೊಣ್ಣೆ ಯಾಕೆ ಬಿತ್ತು ಅಂದ್ರೆ ಬಲರಾಮ ಓಡುವುದರಲ್ಲಿ ಹಿಂದೆ, ನಾನು ಓಡ್ತಿದ್ದೆ, ನಿನಗೆ ಓಡ್ಲಿಕ್ಕೆ ಆಗಲಿಲ್ಲ. ಅದು ಹಾಗಲ್ಲ ಕೃಷ್ಣ, ಅದು ಮತ್ತೆ ಹೇಗಣ್ಣ? ಪ್ರೀತಿಯ ತಮ್ಮ ಬೆಣ್ಣೆ ತಿಂದುಕೊಳ್ಳಲಿ ಹಾ. ಎಂದು ನಾನು ಬಿಟ್ಟು ಕೊಟ್ಟದ್ದು. ಅದಕ್ಕಾಗಿ ನಾನು ಹೀಗಾಗಿದ್ದೇನೆ, ನೀನು ಹೇಗಿದ್ದೀಯ? ಅದಿರಲಿ, ಆವಾಗಲೇ ನಾನು ನಿನಗೆ ಬುದ್ಧಿ ಹೇಳಿದ್ರೆ ಈ ಕಳ್ಳತನದ ಅಭ್ಯಾಸ ಬಿಟ್ಟು ಹೋಗಿದ್ದೆ. ನಾನು ನಿನಗೆ ಸ್ವಲ್ಪ ದೊಡ್ಡವನಾದ ಮೇಲೆ ನಾರಿಯರ ಸೀರೆ ಕತ್ತೆ ನೀನು. ಅದು ಒಂದು ಸಲ ಮಾತ್ರ ಅಣ್ಣ. ಇರಲಿ, ಮತ್ತೆ ನಾರಿಯರನ್ನೇ ಕದ್ದುಕೊಳ್ಳಲಿಕ್ಕೆ ಶುರು ಮಾಡಿದೆ ನೀನು. ಅದು ಜೊತೆಯಲ್ಲಿ ನೀನು ಬಂದಿದ್ಯಲ್ಲ. ಇದು ಮನುಷ್ಯನಿಗೆ ಒಮ್ಮೆ ಈ ಕೆಟ್ಟ ಅಭ್ಯಾಸ ಶುರು ಆದ್ರೆ ಒಂದರ ಹಿಂದೆ ಒಂದು ಬರ್ತದೆ. ಕಳ್ಳತನ ಆದ್ಮೇಲೆ ಮತ್ತೆ ಸುಳ್ಳು ಹೇಳುವ ಅಭ್ಯಾಸ. ಇದೀಗ ಕಳ್ಳ ನೀನು, ಕಳ್ಳ ಸುಳ್ಳ, ಅದರ ಮೇಲೆ ಈಗ ಕೊಲೆ ಪಾತಕದ ಕೆಲಸ ಕೂಡ ಮಾಡಿ ಅಂತ ಆಯ್ತು. ಅಣ್ಣಯ್ಯ, ನಾನು ನಿನ್ನ ಈ ಭೂಮಿಯ ಮೇಲೆ ಆಣೆಯಾಗಿ ಹೇಳ್ತಾ ಇದ್ದೇನೆ, ಪ್ರಸೇನನನ್ನು ನಾನು ಕೊಲ್ಲಲಿಲ್ಲ ಅಣ್ಣಯ್ಯ. ನಿನ್ನ ಕಪಟ ವಿದ್ಯೆ ಎಲ್ಲ ನನಗೆ ಗೊತ್ತಿಲ್ವಾ ಕೃಷ್ಣ? ಸೂರ್ಯ ಚಂದ್ರರ ಆಣೆಯಾಗಿ ಹೇಳ್ತಾ ಇದ್ದೇನೆ, ಆ ಶಮಂತಕ ಮಣಿಯನ್ನು ನಾನು ಅಪಹರಿಸಲಿಲ್ಲ ಅಣ್ಣಯ್ಯ. ನಾನು ನಂಬುವಂತಹ ವಿಷಯ. ಹಾಗಾದರೆ ನೀನು ನಂಬುವಂತ ಒಂದು ಮಾತನ್ನ ಹೇಳ್ತೇನೆ ಕೇಳು ಅಣ್ಣಯ್ಯ. ಜನನಿ ಜನಕರಾಣೆ ಕೇಳೋ ಜನನಿ ಜನಕರಾಣೆ ಕೇಳೋ ಜನನಿ ಜನಕರಾಣೆ ಕೇಳೋ ಆವಣಿಯು ಪ್ರಸೇನ ವಾರ್ತೆಗಳು 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 ಆವಣಿಯು ಪ್ರಸೇನ ವಾರ್ತೆಗಳು 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 ನನಗೆ ಗೋಚರವಿಲ್ಲ ತುರುಳ ಕೃತ್ಯಗಳಿಗೆ ನನಗೆ ಗೋಚರವಿಲ್ಲ ತುರುಳ ಕೃತ್ಯಗಳಿಗೆ ಮನವ ಕೊಡೆ ನಾನೆಂದಿಗಾದರೂ ಎಣಿಸಬೇಡನು ಮಾನ ಅಗ್ರಜ ಮನವ ಕೊಡೆ ನಾನೆಂದಿಗಾದರೂ ಎಣಿಸಬೇಡನು ಮಾನ ಅಗ್ರಜ. ಜನನಿ ಜನಕರಾಣೆ ಕೇಳು ಮಣಿಯು ಪ್ರಸೇನ ವಾರ್ತೆಗಳು ಜನನಿ ಜನಕರಾಣೆ ಕೇಳು. ಅಣ್ಣಯ್ಯ, ಕೃಷ್ಣ, ನಮ್ಮನ್ನ ಎತ್ತು ಹೊತ್ತು ಸಲಹಿದಂತಹ ನಮ್ಮ ತಂದೆ ತಾಯಿಯರಾದಂತಹ ವಸುದೇವ ದೇವಕಿಯರ ಮೇಲೆ ಆಣೆಯನ್ನು ಮಾಡಿ ಹೇಳ್ತಾ ಇದ್ದೇನೆ ಅಣ್ಣ, ಆ ಪ್ರಸೇನನ ವರ್ತಮಾನ ನನಗೆ ಗೊತ್ತಿಲ್ಲ, ಶಮಂತಕ ಮಣಿಯನ್ನ ನಾನು ಕದ್ದಿಲ್ಲ, ನನ್ನನ್ನ ನಂಬದ ಕಣ್ಣಯ್ಯ ಅನ್ನುತ್ತದೆ. ಸುಮ್ಮನೆ ನಿನ್ನ ಮೇಲೆ ನಾನು ಅಪವಾದ ಹೊರಿಸಬೇಕಾಗಿ ಬಂತು, ಸಂಶಯ ಪಡಬೇಕಾಗಿ ಬಂತು. ಈಗ ಹೋಯ್ತಣ್ಣ, ಸಂಶಯ ನಿವಾರಣೆ ಆಯ್ತು. ಆ ನಾರದರು ಬಂದು ಹೇಳಿದ. ಯಾರಾದರೂ ಹೇಳಿದ ಕೆಲಸವ ಇದು? ಹೌದಪ್ಪ ಕೃಷ್ಣ, ಅವ್ರು ಹೀಗೆ ಅಣ್ಣಯ್ಯ, ಎಲ್ಲ ಸರಿ ಇದ್ದ ಅಣ್ಣ ತಮ್ಮಂದಿರ ಮಧ್ಯೆ ತಂದು ಹಚ್ಚಿ ಹಾಕುವುದು. ಅದು ಒಂದು ರೀತಿಯಲ್ಲಿ ರಾತ್ರಿ ಕಂಡ ಬಾವಿಗೆ ಹಗಲು ಬಿದ್ದ ಹಾಗೆ ಆಯ್ತು. ಹೌದಲ್ಲ, ಹೇಳ್ತಾ ಇದ್ದೆ ನಾನು, ನಾರದರು ಬರುವಾಗ ಏನೋ ಒಂದು ತಂದು ಹಾಕ್ತಾರೆ ಅಂತ.
ಆದ್ರೂ ಅವರು ಹೇಳಿದಾಗ ನಾನು ನಂಬಬೇಕಾಗಿ ಬಂತು. ಏನು ಮಾಡುವುದಣ್ಣಯ್ಯ, ಅವ್ರ ಕೆಲಸವೇ ಅದು, ಕಲಹಪ್ರಿಯರಲ್ವೇ ಅವರು. ಹಾಗಲ್ಲ ಕೃಷ್ಣ, ನಾರದರು ಹೇಳಿದ್ರಲ್ಲಿ ತಪ್ಪು ಕೂಡ ಇಲ್ಲ. ಹಾ, ದ್ವಾರಕೆ ಜನರು ಆಡುತ್ತಿರುವಂತಹ ಮಾತು, ಕೃಷ್ಣನಿಂದ ಈ ತರನಾಗಿ ಒಂದು ತಪ್ಪು ನಡೆದಿದೆ ಎಂದು ಜನರು ಅಪವಾದ ಹೊರಿಸಿದ್ದಾರೆ. ಹೊರಿಸಬಾರದು. ಮುಖ್ಯತವಾಗಿ ನಾನು ರಾಜನಾಗಿ ನಿನ್ನನ್ನು ವಿಚಾರಿಸುವುದು ಅಗತ್ಯವಾಗಿತ್ತು. ಹೌದಣ್ಣ, ನನ್ನ ಸಂಶಯ ನಿವಾರಣೆಯಾಗಿದೆ. ಆಯ್ತಲ್ಲ, ಇನ್ನು ಸಾಕು. ಹಾಗಾದ್ರೆ ಹೋಗು. ಸಾಕಾಗುವುದಿಲ್ಲ ಕೃಷ್ಣ, ಅದು ನಿನ್ನ ಮೇಲೆ ಬಂದಂತಹ ಅಪವಾದ, ಹಾ, ಅದು ನನ್ನ ಮೇಲೆ ಬಂದ ಅಪವಾದ, ಹೌದು. ಇಡೀ ಯಾದವ ಕುಲದ ಮೇಲೆ ಬಂದಂತಹ ಅಪವಾದ. ನಿನಗೆ ಅರ್ಥವಾದರೂ ಹಾ. ಜನಕ್ಕೆ ಅರ್ಥವಾಗಬೇಕು. ಕೃಷ್ಣ ಅರ್ಥಕೊಳ್ಳಲಿಲ್ಲ, ಹಾ, ಅವನು ಕೊಲೆಯನ್ನು ಮಾಡಲಿಲ್ಲ ಮಾಡಲಿಲ್ಲ. ಅರ್ಥವಾಗಬೇಕು. ಹೌದು. ಅದರಿಂದಾಗಿ ಹಾ. ನೀನು ಈ ಕೂಡಲೇ ಕಾಡಿಗೆ ಹೋಗಿ ಹಾ, ಆ ಪ್ರಸೇನ ಎಲ್ಲಿ ಹೋದ, ಹಾ. ಆ ಮಣಿಯಲ್ಲಿ ಹೋಯಿತು ಎಂಬ ವಾರ್ತೆಯನ್ನು ತಿಳಿದುಕೊಂಡು ಬಂದು ಮಣಿಯನ್ನು ತಂದು ಸತ್ರಾರ್ಜಿತನಿಗೆ ಒಪ್ಪಿಸಿದೆಯಾದಲ್ಲಿ ನಮ್ಮ ಮೇಲೆ ಬಂದಂತಹ ಅಪವಾದ ನಿವಾರಣೆಯಾಗುತ್ತದೆ. ಈ ಕೂಡಲೇ ಸಾತ್ಯಕಿ ಮೊದಲಾದ ವೀರರನ್ನು ಒಟ್ಟುಗೂಡಿ ನೀನು ಕಾಡಿಗೆ ತೆರಳು, ನಾನು ವಿಶ್ರಾಂತಿಯ ಕಡೆಗೆ ಹೋಗುತ್ತೇನೆ. ಆಗಲಿ ಅಣ್ಣಯ್ಯ, ಒಳ್ಳೆಯದಾಗಲಿ, ಜಯವಾಗಲಿ. ಹೋಗಿ ಬರ್ತೇನೆ. ನಮೋ ನಮಃ. ನಾನು ಒಳಗೆ ಆಸ್ಥಾನದ ಒಳಗೆ ಬರುವಾಗಲೇ ಹತ್ತದ್ ಬಾಗಿಲಿನಲ್ಲಿ ಯಾರೋ ಹೋದ ಹಾಗೆ ಕಾಣಿಸ್ತು. ಯಾರಂತ ಗೊತ್ತಾಗ್ಲಿಲ್ಲ, ಜುಟ್ಟ ಮಾತ್ರ ಕಾಣಿಸ್ತು. ಈಗ ಗೊತ್ತಾಯ್ತು, ಇದು ನಾರದರೇ. ಇರಲಿ ಇರಲಿ, ನಾರದರು ಕಲಹಪ್ರಿಯರೇ ಆದರು. ಆ ಕಲಹದಲ್ಲಿಯೂ ಏನೋ ಒಂದು ಕಲ್ಯಾಣ ಕಾರ್ಯಕ್ರಮ ಇರ್ತದೆ ಎನ್ನುವುದು ಲೋಕವಿದಿತ. ಇದು ಏನು ಅಂತ ಅರ್ಥವಾಗಬೇಕಾದ್ರೆ ನಾನು ಅರಣ್ಯಕ್ಕೆ ಹೋಗಬೇಕು. ಸಾತ್ಯಕಿ, ಕೃತವರ್ಮ ಮೊದಲಾದಂತಹ ಯಾದವ ವೀರರನ್ನ ಕರೆದುಕೊಂಡು ಸಾಧ್ಯಾನಂತ ಅರಣ್ಯ. ಅರಣ್ಯದ ಆರಂಭದಲ್ಲಿ ಬಂದು ನೋಡ್ತಾ ಇದ್ದೇನೆ. ಅಲ್ಲಿ ಕಾಣ್ತಾ ಇರುವುದೇನು? ತುರಗ ಪಾದದ ಚಿಹ್ನೆ, ತುರಗ ಪಾದದ ಚಿಹ್ನೆ, ತುರಗ ಪಾದದ ಚಿಹ್ನೆ, ಅರಸು ತೈದಿದನಂದು, ಅರಸು ತೈದಿದನಂದು, ಸರಸಿ ಎಡೆಯೋಳು ರಕ್ತ ಸುರಿಯುವುದ ಕಂಡು, ಸರಸಿ ಎಡೆಯೋಳು ರಕ್ತ ಸುರಿಯುವುದ ಕಂಡು, ದುರಗೈದ ಕೇಸರಿಯ ನಗದಿ ಕರುಳುಗಿದ ಸುವ, ನರಗೈದ ಕೇಸರಿಯ ನಗದಿ ಕರುಳುಗಿದ ಸುವ, ತೊರೆದು ಬಿದ್ದ ಪ್ರಸೇನ ನಿರವ ಕಂಡಾಗ, ದುರಗೈದ ಕೇಸರಿಯ ನಗದಿ ಕರುಳುಗಿದ ಸುವ, ತೊರೆದು ಬಿದ್ದ ಪ್ರಸೇನ ನಿರವ ಕಂಡಾಗ, ಕಾಡಿನ ಪ್ರಾರಂಭದಲ್ಲಿ ಬಂದು ನೋಡ್ತಾ ಇದ್ದೇನೆ ಕುದುರೆಯ ಹೆಜ್ಜೆಯ ಗುರುತುಗಳು. ಈ ಹೆಜ್ಜೆಯ ಗುರುತುಗಳನ್ನ ಹಿಂಬಾಲಿಸಿಕೊಂಡು ಕಾಡಿನ ಮಧ್ಯಭಾಗಕ್ಕೆ ನದಿಯೊಂದರ ಬಳಿಯಲ್ಲಿ ನೋಡಿದರೆ ಪ್ರಸೇನನ ದೇಹ ಚಿತ್ರ ಚಿತ್ರವಾಗಿ ಬಿದ್ದಿದೆ. ಅಂದರೆ ಹೆಜ್ಜೆಯ ಗುರುತುಗಳನ್ನು ನೋಡಿದಾಗ ಯಾವುದೋ ಸಿಂಹ ಪ್ರಸೇನನನ್ನ ಕೊಂದಿರುವಂತೆ ಕಾಣಿಸ್ತಾ ಇದೆ. ಆದರೆ ಪ್ರಸೇನನ ಕೊರಳಿನಲ್ಲಿ ಶಮಂತಕ ಮಣಿ ಇಲ್ಲ, ಸಿಂಹವೇ ಅಪಹರಿಸಿದೆ ಎಂದು ಸಿಂಹದ ಹೆಜ್ಜೆಯ ಗುರುತುಗಳನ್ನು ಹಿಂಬಾಲಿಸಿಕೊಂಡು ಮುಂದೆ ಬಂದು ನೋಡಿದರೆ ಸಿಂಹವೂ ಸಹ ಸತ್ತು ಬಿದ್ದಿದೆಯಲ್ಲ. ಸಿಂಹದ ಬಳಿಯೂ ಶಮಂತಕ ಮಣಿ ಇಲ್ಲ. ಸಿಂಹವನ್ನೇ ಕೊಂದಂತಹ ಆ ವೀರ ಮನುಷ್ಯನೋ ಪ್ರಾಣಿಯೋ ಯಾವುದಿರಬಹುದು ಎಂದು ನೋಡಿದರೆ, ಅತ್ತ ಇತ್ತ ನೋಡಿದರೆ ಕರಡಿಯ ಹೆಜ್ಜೆಯ ಗುರುತುಗಳು. ಅಂದರೆ ಕರಡಿಯೊಂದು ಸಿಂಹವನ್ನು ಕೊಂದಿದೆ. ಹಾಗಾಗಿ ಈ ಕರಡಿಯ ಹೆಜ್ಜೆಯ ಗುರುತುಗಳನ್ನು ಹಿಂಬಾಲಿಸಿಕೊಂಡು ಬಲ್ಲು ಕನಪದ ಚಿಹ್ನೆಯ ಪಿಡಿದು ಎಲುವಲ್ಲ ಭನುವನ ಭೀತಿಯ, ಬಲ್ಲು ಕನಪದ ಚಿಹ್ನೆಯ ಪಿಡಿದು ಎದುವಲ್ಲ ಭನುವನ ಭೀತಿಯ, ನೆಲ್ಲ ನರಸುತ ಹೋಗಲು ಮೆಲ್ಲನ ರಜುತ ಹೋಗಲು ಮುಂದೆ ಮುಂದಲ್ಲಿ
ದೆಸೆಯಲು ಮೆಲ್ಲ ನರಸುತ ಹೋಗಲು ಮುಂದೆ ಮುಂದಲ್ಲಿ ಕೊಯ್ಯೊಂದೆಸೆಯಲು ಕರಡಿಯ ಹೆಜ್ಜೆಯ ಗುರುತುಗಳನ್ನು ಹಿಂಬಾಲಿಸಿಕೊಂಡು ಅರಣ್ಯದ ಮಧ್ಯಭಾಗಕ್ಕೆ ಬಂದರೆ ಕರಡಿಯ ಹೆಜ್ಜೆಗಳು ಹೋಗಿರುವುದೆಲ್ಲಿ ಒಂದು ಗುಹೆ, ಬೃಹದಾಕಾರದ ಗುಹೆ ಒಳಗೆ ಒಂದು ಕರಡಿ ಹೋಗಿರುವಂತೆ ಕಾಣಿಸ್ತಾ ಇದೆ. ಅಂದರೆ ಶಮಂತಕಮಣಿ ಇಲ್ಲಿಯೇ ಇರಬಹುದೇ? ಗುಹೆಯ ಒಳಗಿಂದ ಮಂದವಾದಂತಹ ಪ್ರಕಾಶ ಹೊರಬೀಳ್ತಾ ಇದೆ. ಇಲ್ಲಿಯೇ ಇರಬಹುದು ಶಮಂತಕಮಣಿ. ಇದು ಸಿಗಬೇಕು ಅಂತಾದ್ರೆ ಗುಹೆಯನ್ನು ಪ್ರವೇಶಿಸಬೇಕು. ಸಾತ್ಯಕಿ ಕೃತವರ್ಮ ಮೊದಲಾದಂತಹ ಯಾದವ ವೀರರನ್ನೆಲ್ಲ ಇಲ್ಲಿಯೇ ಬಿಟ್ಟು ಏಕಾಂಗಿಯಾಗಿ ಗುಹೆಯನ್ನ ಪ್ರವೇಶಿಸ್ತೇನೆ. ತದ್ದಿನ ತಗದಿನ ತದ್ದಿನ ಗುಹೆಯ ಒಳಗೆ ಬಂದಂತಹ ನಾನು ನೋಡ್ತಾ ಇರುವುದೇನು? ಶರದ ಋತು ಪೂರ್ಣಿಮೆಯೋ ಶರದ ಋತು ಪೂರ್ಣಿಮೆಯೋ ಉದಯ ಚಂದಿರ ಕಾಂತಿ ಶರದ ಋತು ಪೂರ್ಣಿಮೆಯೋ ಉದಯ ಚಂದಿರ ಕಾಂತಿ ಸುರುಚಿರಾನನದಿಂದ ಶೋಭಿಸುತ್ತ ವಿಭವದು ಶೋಭಿಸುತ್ತ ವಿಭವದು ತರುಣಿಯೋರ್ವಳೆ ಕುಳಿತು ಬಾಲಕನ ತೊಟ್ಟಿಲೋ ಹರುಷದಿಂದಲೇ ತೂಗುತ್ತ ಬಾಲಕನ ತೊಟ್ಟಿಲೋ ಹರುಷದಿಂದಲೇ ತೂಗುತ್ತ ಗಿರಿಜೆ ರಮೆ ವಾಣಿಯರ ಗಿರಿಜೆ ರಮೆ ವಾಣಿಯರ ಚಲ್ವಿಗೆಗೆ ಮಿಗಿಲೆನಿಸಿ ಗಿರಿಜೆ ರಮೆ ವಾಣಿಯರ ಚಲ್ವಿಗೆಗೆ ಮಿಗಿಲೆನಿಸಿ ಸರಸಿ ಜಾಂಬಕಿ ಮೆರೆವ ಸೌಂದರ್ಯ ವಿಭ್ರಮಕ್ಕೆ ಬೆರಗಾಗಿ ಸರಸಿ ಜಾಂಬಕಿ ಮೆರೆವ ಸೌಂದರ್ಯ ವಿಭ್ರಮಕ್ಕೆ ಬೆರಗಾಗಿ ಹರಿಯೊಂದು ಶಿರೆಯ ಮರೆಯಾಗಿರು ಪಾಡಿ ತೂಗುತ್ತಲಾಗಲು ಆಶ್ಚರ್ಯ. ಕ್ರೂರ ಕರಡಿಯೊಂದರ ನಿರೀಕ್ಷೆಯಲ್ಲಿ ಇದ್ದಂತಹ ನನಗೆ ಸುಂದರವಾದಂತಹ ತರುಣಿಯೋರ್ವಳ ದರ್ಶನ. ಶರದ ಋತು ಪೂರ್ಣಿಮೆಯ ಉದಯ ಚಂದಿರನಿಗೆ ಇರುವಂತಹ ಮುಖ ಕಾಂತಿಗೆ ಸೌಂದರ್ಯಕ್ಕೆ ಮಿಗಿಲಾದಂತಹ ಸೌಂದರ್ಯವತಿ ಇವಳು. ಈ ಕೃಷ್ಣ ಏನು ಹೆಣ್ಮಕ್ಕಳನ್ನ ನೋಡದೇ ಇದ್ದವನ, ಆದರೂ ನನಗೆ ಬೆರಗಾಗುವಂತಹ ಸೌಂದರ್ಯವುಳ್ಳ ಈಕೆ ಯಾರಿರಬಹುದು? ಇಲ್ಲಿ ಬಂದದ್ದಾದರೂ ಹೇಗೆ? ಇವಳ ಸೌಂದರ್ಯವೋ ಗಿರಿಜೆ ರಮೆ ವಾಣಿಯರ್ ಸೌಂದರ್ಯಕ್ಕೆ ಮಿಗಿಲಾದಂತಹ ಸೌಂದರ್ಯ. ಈಕೆ ಯಾರು? ಇಲ್ಲಿ ಬಂದದ್ದು ಹೇಗೆ? ಇದೆಲ್ಲ ಗೊತ್ತಾಗಬೇಕು ಅಂತಾದ್ರೆ ನಾವು ಸ್ವಲ್ಪ ತಾಳ್ಮೆಯನ್ನು ವಹಿಸಬೇಕು. ಶಿಲೆಯೊಂದರ ಮರೆಯಲ್ಲಿ ಅಡಗಿ ಕುಳಿತು
ಮುಂದಾಗುವಂತಹ ವರ್ತಮಾನವನ್ನ ಕಾದು ನೋಡ್ತೇನಂತೆ, ಕಾದು ನೋಡ್ತೇನೆ. ಜೋ 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 ಸುಕುಮಾರ ಜೋ 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 ಸುಕುಮಾರ ಜೋ ಜೋ ಸದ್ಗುಣಧೀರ ಶೃಂಗಾರ ಜೋ ಜೋ ಸದ್ಗುಣಧೀರ ಶೃಂಗಾರ ಜೋ 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 ಜಾಂಬವ ಸರಳ ಪ್ರವೀರ ಜೋ ಜೋ ಜಾಂಬವ ಸರಳ ಪ್ರವೀರ ಜೋ ಜೋ ಭಲ್ಲೋಕ ರಾಜಾಧಿರಾಜ ಜೋ ಜೋ ತಂದೆಯಾಗಿಹ ಜಾಂಬವಂತ ಕೇಸರಿಯ ತಂದೆಯಾಗಿಹ ಜಾಂಬವಂತ ಕೇಸರಿಯ ಒಂದು ತಂದೆಯನು ಸ್ಯಮಂತಕಮಣಿಯ ತಂದೆಯಾಗಿಯ ಜಾಂಬವಂತ ಕೇಸರಿಯ ಒಂದು ತಂದೆಯನ್ನು ಜಮಂತಕಮಣಿಯ ಚಂದದೊಳದ ನಿನ್ನ ತೊಟ್ಟಿಲ ಬಳಿಯ ಚಂದದೊಳದ ನಿನ್ನ ತೊಟ್ಟಿಲ ಬಳಿಯ ಬಂಧಿಸಿಹನು ನೋಡೋ ಭಾಗ್ಯಾಂಬೋ ನಿಧಿಯ ಬಂಧಿಸಿಹನು ನೋಡೋ ಭಾಗ್ಯಾಂಬೋ ನಿಧಿಯ 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 ಬಂಧಿಸಿಹನು ನೋಡೋ ಭಾಗ್ಯಾಂಬೋ ನಿಧಿಯ ತಕದಿನ ಥಿಂ ತಕದಿನ ಥಿಂ ತಕದಿನ ಜೋ 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 ಸುಕುಮಾರ ಜೋ ಜೋ ಸದ್ಗುಣ ಧೀರ ಶೃಂಗಾರ ಜೋ ಜೋ ತೋಂತ ತೋಂತ ದಿನಧಿ ಕಂದ ಪ್ರವೀರ, ಅಳಬೇಡ ಕಂದ, ಅಳಬೇಡ. ನಮ್ಮ ತಂದೆಯಾದ ಜಾಂಬವಂತ ಸಿಂಹವನ್ನು ಒಂದು ಶಮಂತಕವನ್ನು ಹೊಂದಿದ್ದಾನೆ. ಅದನ್ನು ನಿನ್ನ ತೊಟ್ಟಿಲಿಗೆ ಕಟ್ಟಿದ್ದೇನೆ. ಸುಖವಾಗಿ ಮಲಗುತ್ತ, ಸುಖವಾಗಿ ಶಮಂತಕಮಣಿ ಇಲ್ಲೇ ಇದೆ ಎನ್ನುವುದು ಸ್ಪಷ್ಟ. ಇದು ನಮಗೆ ಸಿಗಬೇಕು ಅಂತಾದ್ರೆ ಒಳಗೆ ಇರುವ ಈಕೆಯ ಪೋಷಕ ಹೊರಗೆ ಬರಬೇಕು. ತಡೆಯಾಗಿ ಕೈಯಲ್ಲಿ ಇರ್ತಕ್ಕಂತಹ ಪಾಂಚಜನ್ಯ ಶಂಖವನ್ನ ಜೋರಾಗಿ ಊತ್ತೇನಂತೆ ನೋಡೋಣ. ಪರಮ ಸಂತೋಷದಲ್ಲಿ ಪಾಡುತ್ತ ತಳಲು ತೂಗುತ್ತರಿದು ಶ್ರೀಹರಿ ಪಾಂಚಜನ್ಯವನಾದ ಒಳಗೆ ಅರರೆ ಬಿದನೋ ಕೆಟ್ಟ ಬಾಬಾ ಅರರೆ ಬಿದನೋ ಕೆಟ್ಟ ಬಾಬಾ ಪರಮ ಭೀಕರವೇನೆಂದ ಕೆರಳಿಯೋ ಬಿಡುತ್ತ ಜಾಂಬವ ಬಂದ ಬರೆಯದ
ಪುಂಕ ಪುಂಕವಾಗಿ ಬಂದಂಥ ಓಂಕಾರನಾದಕ್ಕೆ ಪುಳಕಿತಗೊಂಡು ಓಡೋಡಿ ಬಂದೆ. ಸ್ವತಃ ಶಂಖಚಕ್ರ ಗದಾಧಾರಿಯೇ ನಮ್ಮ ಮನೆಯ ಬಾಗಿಲಿಗೆ ಬಂದಿದ್ದಾನೆಂದು ಅಂದುಕೊಂಡರೆ ಬಂದವನು ಓರ್ವ ಮಾನವ ಪಿಳ್ಳೆ. ಏ ಮಾನವ, ಹಾವಿಗೆ ಹುತ್ತವೇ ಮನೆಯಂತೆ, ಹಕ್ಕಿಗಳಿಗೆ ಕೂಡೇ ಮನೆಯಂತೆ, ನಮ್ಮಂತಹ ಕರಡಿಗಳಿಗೆ ಈ ಕತ್ತಲ ಗುಹೆಯೇ ಮನೆ. ಈ ನನ್ನ ಮನೆಯನ್ನ ನನ್ನ ಅನುಮತಿ ಇಲ್ಲದೆ ಪ್ರವೇಶಿಸಿದೆಯಲ್ಲ, ಕೇಳಿದ್ದೇನೆ. ನಿಮ್ಮಂತಹವರ ಮಾನವರ ಮನೆಯನ್ನು ನಮ್ಮಂತಹ ಪ್ರಾಣಿಗಳು ಹೊಕ್ಕರೆ ಪುರೋಹಿತರನ್ನ ಕರೆಸಿ ಗ್ರಹ ಶಾಂತಿಯನ್ನ ಮಾಡಿಸ್ತೀರಂತೆ. ಈಗ ನಾನು ಯಾವ ಶಾಂತಿ ಮಾಡಿಸ್ಲಾ? ಈ ನಿತಾಂತವಾದ ಕಾಡಿನಲ್ಲಿರುವಂತಹ ಈ ಜಾಂಬವಂತನ ಗುಹೆಯನ್ನು ಇಷ್ಟು ಧೈರ್ಯವಾಗಿ ಪ್ರವೇಶಿಸಿದ ನೀನು ಯಾರು? ನಿನ್ನ ಪರಿಚಯ ಹೇಳ. ನನ್ನ ಪರಿಚಯವೋ ವಸುದೇವನಾತ್ಮ ಭವನು ವಸುದೇವನಾತ್ಮ ಭವನು ದ್ವಾರಕೆಯೊಳ್ ವಸತಿಯೌಗೈದಿರ್ಪೆನು ದ್ವಾರಕೆಯೊಳ್ ವಸತಿಯೌಗೈದಿರ್ಪೆನು ಬೆಸರು ಕೇಳೆನ್ನ ಜಗದಿ ಬೆಸರು ಕೇಳೆನ್ನ ಜಗದಿ ಕೃಷ್ಣನೆಂದುದಿರುವರು ಪ್ರಖ್ಯಾತದಿ ಕೃಷ್ಣನೆಂದುದಿರುವರು ಪ್ರಖ್ಯಾತದಿ ಬೆಸರು ಕೇಳೆನ್ನ ಜಗದಿ ಕೃಷ್ಣನೆಂದುದಿರುವರು ಪ್ರಖ್ಯಾತದಿ. ಓ ಕರಡಿಯೇ, ಓ ಮಾನವನೇ, ನಾನು ಈ ಕಾಡಿನವನಲ್ಲ. ನನ್ನ ಪರಿಚಯವನ್ನು ಹೇಳ್ತೇನೆ ಕೇಳು. ಈ ಕಾಡಿನ ಹೊರಗೆ ಇರ್ತಕ್ಕಂತಹ ನಾಡಿನವನು. ನೋಡಿದ್ರೆ ಗೊತ್ತಾಗ್ತದೆ, ಯಾಕೆಂದ್ರೆ ಎರಡೇ ಕಾಲು ಉಂಟಲ್ಲ. ಹೌದಲ್ವಾ? ಪ್ರಾಣಿಗಳಿಗೆ 4 ಕಾಲು, ಅಲ್ಲಿಗೆ ನಾನು ಮಾನವ. ಹಾಗೆಯೇ ಈ ಕಾಡಿನ ಹೊರಗೆ ಇರ್ತಕ್ಕಂತಹ ದ್ವಾರಕೆಯಲ್ಲಿ ಇರ್ತಕ್ಕಂತಹ ವಸುದೇವ ಎನ್ನುವಂತಹ ಯಾದವನ ಮಗ. ನನ್ನ ಹೆಸರು ಹೆಸರಿಗೇನಯ್ಯ ಬರ, ಯಾಕೆ ಬೇಕಾದಷ್ಟು ಹೆಸರಿದೆ, ಒಂದಿದ್ರು ಸಾಕು. ವಸುದೇವನ ಮಗನಾದ್ದರಿಂದ ವಾಸುದೇವ. ಇನ್ನೊಂದು ಕಾಲದಲ್ಲಿ ಗೋವುಗಳನ್ನ ಪಾಲಿಸುವನಾದ್ದರಿಂದ ಗೋಪಾಲ. ಚ್ಯುತಿ ಇಲ್ಲದೆ ಕಾರ್ಯವನ್ನ ಮಾಡುವನಾದ್ದರಿಂದ ಅಚ್ಯುತ. ಹೌದಾ? ಇನ್ನೊಂದು ಪ್ರಸಿದ್ಧವಾದಂತ ಹೆಸರಿದೆ. ಏನದು? ನನ್ನ ಸಾಕು ತಂದೆಯ ಹೆಸರು ನಂದ ಎಂದು. ಹಾಗಾಗಿ ನಂದಕುಮಾರ ಆ ಹೆಸರು ಬಹಳ ಪ್ರಸಿದ್ಧ. ನಂದಕುಮಾರ. ಹಾಗೆಯೇ ಅಪ್ಪ ಅಮ್ಮ ಇಟ್ಟಂತಹ ಹೆಸರು ಕೃಷ್ಣ. ಕೃಷ್ಣನೆಂದು ಉಸಿರುವನು ಪ್ರಖ್ಯಾತ. ಕೃಷ್ಣನೆಂದು ಉಸಿರುವನು ಪ್ರಖ್ಯಾತ. ನೀನು ಕೃಷ್ಣನೇ ಆಗಿರು, ನಂದಕುಮಾರನೇ ಆಗಿರು, ನನಗೆ ಸಂಬಂಧ ಇಲ್ಲ. ಆದರೆ ಇಲ್ಲಿ ಬಂದು ಮಾಡಿದ ಕೆಲಸ ಬೆದರಿಸಿ ಚೆಲ್ಲುವೆ ನೋಡಲೋ. ಏ ಕೃಷ್ಣ, ಏ ಕರಡಿಯೇ, ನೀನು ಕೃಷ್ಣನೇ ಆಗಿರು, ಯಾರೇ ಆಗಿರು, ಆದರೆ ಇಲ್ಲಿ ಬಂದ ಮಾಡಿದ ಕೆಲಸ ಏನಾಯ್ತು? ನನ್ನ ಮುದ್ದು ಮಗಳನ್ನ ಹೆದರಿಸಿದ್ದೀಯ. ನಿನ್ನ ಮಗಳ ಅವಳು? ಸಾಕು ಮಗಳು. ಒಂದಾನೊಂದು ಕಾಲದಲ್ಲಿ ಕಾಡಿನಲ್ಲಿ ತಿರುಗಾಡುತ್ತಿರುವಾಗ ಓರ್ವ ಬಾಲಕಿ ಅಳುತ್ತಿರುವುದನ್ನು ನೋಡಿ ಕರೆತಂದು ಇಲ್ಲಿವರೆಗೂ ಒಂದು ಕಣ್ಣೀರಿಡದಂತೆ ಅವಳನ್ನ ಕಾಪಾಡಿದ್ದೇನೆ. ಬಹಳ ಒಳ್ಳೆಯ ಕೆಲಸ. ಆದರೆ ಇಂದು ನೀನು ಬಂದು ಅವಳನ್ನ ಹೆದರಿಸಿ ಅವಳ ಕಣ್ಣಲ್ಲಿ ನೀರು ಬರುವಂತೆ ಮಾಡಿದ್ದೀಯ. ಈ ಒಂದು ಅಪರಾಧ ಅಕ್ಷಮ್ಯ ಅಪರಾಧ. ಇದಕ್ಕೆ ಮರಣದಂಡನೆಯ ಶಿಕ್ಷೆ. ಅದಕ್ಕೂ ಮೊದಲು ನೀನು ಬಂದ ಕಾರಣವನ್ನು ಹೇಳು. ಕಾರಣ ಉಂಟಯ್ಯ.
ವರಸಮಾದ ಗಮಣಿಯನು ವರಸಮಾದ ಗಮಣಿಯನು ಎನ್ನ ಸಗ ಧರಿಸಿ ಬಂದಿರಲದರನು ಎನ್ನ ಸಗ ಧರಿಸಿ ಬಂದಿರಲದರನು ಪರಸೆಳೆದು ನೀನೀಗಲು ಪರಸೆಳೆದು ನೀನೀಗಲು ತಂದುದನ್ನರಿತು ಬಂದಿಯ ನೊಯ್ಯಲು ಪರಸೆಳೆದು ನೀನೀಗಲು ತಂದುದನ್ನರಿತು ಬಂದಿಯ ನೊಯ್ಯಲು ಕೃಷ್ಣನೇ ಬರುವುದಕ್ಕೆ ಕಾರಣ ಉಂಟಯ್ಯ. ಏನದು? ನನ್ನ ಸಖನಾದಂತಹ ಪ್ರಸೇನ ಎಂದಾತ ಮಹತ್ತರವಾದಂತಹ ಶಮಂತಕ ಮಣಿಯನ್ನು ಧರಿಸಿಕೊಂಡು ಕಾಡಿಗೆ ಬಂದ. ಕಾಡಿಗೆ ಬಂದಂತಹ ಆತ ಸಿಂಹವೊಂದರಿಂದ ಹತನಾದ. ಶಮಂತಕ ಮಣಿಯನ್ನ ಸಿಂಹ ಅಪಹರಿಸಿದ. ಸಿಂಹವನ್ನ ಕೊಂದಂತಹ ನೀನು ಶಮಂತಕ ಮಣಿಯನ್ನ ಅಪಹರಿಸಿದೆ ಎಂದು ನನಗೆ ಗೊತ್ತಾಗಿದೆ. ಆ ಮಣಿಯನ್ನು ಹುಡುಕಿಕೊಂಡು ನಾನು ಇಲ್ಲಿಯ ತನಕ ಈಗ ಬಂದಿದ್ದೇನೆ. ಆದ್ದರಿಂದ ನೀನು ಮಣಿಯನ್ನು ಕೊಟ್ಟೆ ಅಂತಾದ್ರೆ ಬೇಗ ನಾನು ಮನೆಗೆ ಹೋಗ್ತೇನೆ. ಶಮಂತಕ ಮಣಿ ಬೇಕಾ? ಹೌದಯ್ಯ. ಈಗ ನೀನು ಹೇಳಿದಂತೆ ನಾನು ಅದನ್ನು ತಂದಿದ್ದು ಹೇಗೆ ಗೊತ್ತಾ? ಎನ್ನ ಬಾಹು ವಿಕ್ರಮ ತೋಳೋ ಎನ್ನ ಬಾಹು ವಿಕ್ರಮ ತೋಳೋ ಎನ್ನ ಬಾಹು ವಿಕ್ರಮ ತೋಳು ಎನ್ನ ಹರ್ಯಕ್ಷನನ್ನು ಮಡುಹಿ ಸ್ಯಮಂತಕದ ಮಣಿಯನ್ನು ನಾ ತಂದಿಪ್ಪೆನೋ ಹರ್ಯಕ್ಷನನ್ನು ಮಡುಹಿ ಸ್ಯಮಂತಕದ ಮಣಿಯನ್ನು ನಾ ತಂದಿಪ್ಪೆನೋ ಏ ಹುಡುಗ, ಏ ಕರಡಿಯೇ, ಏನು ಮಣಿಯನ್ನ ಕೊಡು ಅಂದ ತಕ್ಷಣ ಕೊಟ್ಟು ಬಿಡಲಿಕ್ಕೆ ಅದು ನನಗೇನು ದಾರಿಯಲ್ಲಿ ಸಿಕ್ಕಿದ್ದೇನೋ ಅಥವಾ ಭಿಕ್ಷೆ ಬೇಡಿ ತಂದಿದ್ದೇನೋ? ಮತ್ತೆ ಅಲ್ವೇ ಅಲ್ಲ. ಒಂದು ದಿನ ಒಂದು ಸಿಂಹ ಆ ಮಣಿಯನ್ನ ಬಾಯಲ್ಲಿ ಕಚ್ಚಿಕೊಂಡು ಕಾಡಿನಲ್ಲಿ ಬರುತ್ತಿರುವಾಗ ಆ ಸಿಂಹದೊಡನೆ ಹೋರಾಡಿ ಆ ಮಣಿಯನ್ನು ನಾನು ತಂದುಕೊಂಡಿದ್ದೇನೆ. ವಿಶೇಷ ಅದನ್ನ ನೀನು ಕೇಳಿದ ಕ್ಷಣ ಕೊಡಲಿಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ಬಂದ ದಾರಿಗೆ ಸುಂಕವಿಲ್ಲದಂತೆ ಹೊರಡು. ಇಲ್ಲದಿದ್ದರೆ ನಿನ್ನೊಡನೆ ಯುದ್ಧ ಮಾಡಿಯೇ ನಾನು ತೆಗೆದುಕೊಳ್ಬೇಕು. ಏನಾದ್ರೂ ಬೇಕಾದ್ರೂ ಮಾಡು. ಏನಾದ್ರು ಏನೋ ವೀತದಿಂದಲೇ ಮಣಿಯನೋ ವೀತದಿಂದಲೇ ಮಣಿಯನು ಕೊಡು ಎನ್ನೊಳೈತ ಬೇಡೈ ಚಲವನು ಕೊಡು ಎನ್ನೊಳೈತ ಬೇಡೈ ಚಲವನು ಹೋಗಿಯಲ್ಲರಿಗೈಯಲು ಓಪನಿ ಬೀರ ಸುದ ನಡೆಗೀಗಲೋ ಏನಯ್ಯ ಏನು ಸಿಂಹದೊಡನೆ ಯುದ್ಧ ಮಾಡಿ ನೀನು ಮಣಿಯನ್ನು ತಂದಿದ್ದೀಯ. ಅದು ಸತ್ಯ. ಹಾಗಾಗಿ ನಿನ್ನೊಡನೆ ಯುದ್ಧ ಮಾಡಿಯೇ ನೀನು ತೆಗೆದುಕೊಳ್ಳಬೇಕು. ನೀನು ಮಣಿಯನ್ನ ಒಳ್ಳೆ ಮಾತಿನಲ್ಲಿ ಕೊಟ್ಟರೆ ಆಯ್ತು. ನೀನು ಮಣಿಯನ್ನ ಬೇಡಿಯೇ ತಂದಿರು ಅಥವಾ ಯುದ್ಧ ಮಾಡಿಯೇ ತಂದಿರು. ನಿನ್ನದಲ್ಲ ಮಣಿ ನಮ್ಮದು ಅಂತ ಆದ್ಮೇಲೆ ಯಾದವರಿಗೆ ಸೇರಿತು ಅಂತ ಆದ್ಮೇಲೆ ಕೊಡಬೇಕಾದ್ದು ನಿನ್ನ ಧರ್ಮ. ನೀನು ಕೊಡದಿದ್ರೆ ನಿನ್ನನ್ನು ಬಡಿದಾದ್ರೂ ಮಣಿಯನ್ನು ನಾನು ತೆಗೆದುಕೊಂಡು ಹೋಗ್ತೀನಿ. ನನ್ನನ್ನ ಪಡಿತೀಯ? ಮತ್ತಿನ್ನೇನು? ನಾನು ಯಾರು ಗೊತ್ತೇನಾ? ಯಾರಯ್ಯ? ಕುಲ್ಲನೆತ್ತೀರ್ಯ ಪ್ರಾಣಿಯೋಳ್ ಜನಿಸಿದ ಕುಲ್ಲನೆ
ಎಂದರಿದ್ದೆ ಕೊಲ್ಲುಕ ಎಂದರಿದ್ದೆ ಅಲ್ಲೆಲ್ಲ ಪರ ಭೇಟಿಯ ಗಳಿಕೆಯೊಳು ಅಲ್ಲೋ ತಿಳಿಸಿದ್ದೆ ಕೇಳೋ ಹೇ ಕೃಷ್ಣ, ಏ ಕರಡಿಯೇ, ಕೇಳಿದ್ದೇನೆ. ಹಾ ನಿಮ್ಮಂತಹ ಮಾನವರು ಹಾ ಮದ್ದಾನೆಯನ್ನು ಹಿಡಿದು ಪಳಗಿಸ್ತೀರಂತೆ. ಹಾ ಹಾಗೆಯೇ ಹಾ ಕರಡಿ ಆಡಿಸುವವರನ್ನ ಕೇಳಿದ್ದೇನೆ. ಹೌದು, ಕರಡಿ ಆಡ್ಸೋರು ಇದ್ದಾರೆ ನಮ್ಮವರು ಇದ್ದಾರೆ. ಹೌದು. ಹೀಗೆ ಹಾ ನನ್ನೇನೇನು ಅಂತ ಸಾಮಾನ್ಯ ಕರಡಿ ಎಂದುಕೊಂಡು ಬಿಟ್ಟೇನು. ಮತ್ತೆ ನಿನಗೆ ಗೊತ್ತೇ ಇಲ್ಲ ಹಾ ನನ್ನ ಹುಟ್ಟಿನ ಗುಟ್ಟು. ಹಾ ನಿನಗೆ ಗೊತ್ತಿಲ್ಲ ಬಿಡು. ನಿನ್ನ ಹುಟ್ಟಿನಲ್ಲೊಂದು ಗುಟ್ಟುಂಟ. ಹೌದು, ನೀನು ಗುಟ್ಟಿನಲ್ಲಿ ಹುಟ್ಟಿದವನ. ಒಂದು ಪ್ರಶ್ನೆ. ನಿನ್ನ ವಯಸ್ಸು ಎಷ್ಟು? ನನ್ನದ? ನಿನ್ನದು? ನನ್ನ ವಯಸ್ಸು ಒಂದು 22. 22. ಹಾ ನನ್ನ ವಯಸ್ಸು ಎಷ್ಟಾಗಿರ್ಬೇಕು? ನಿನ್ನ ವಯಸ್ಸ ಹಾ, ಒಂದು 45-50. ಹೌದಾ? ಹಾ ಅಷ್ಟೇ? ಮತ್ತೆ ನಿಜವಾಗಿ ಹೇಳಬೇಕೆಂದ್ರೆ ಹಾ ನನ್ನ ವಯಸ್ಸು ನನಗೇ ಗೊತ್ತಿಲ್ಲ. ಅಲ್ಲ, ಕೆಲವರಿಗೆ ಹಾಗಾಗ್ತದೆ, ಹುಟ್ಟಿ ಅಪ್ಪ ಅಮ್ಮ ಯಾರಂತ ಗೊತ್ತಿರುವುದಿಲ್ಲ. ಏ, ಹಾ, ಪ್ರಾಣಿಗಳಿಗೆ ಅಪ್ಪ ಅಮ್ಮ ಬೇಕಾಗಿರುವುದಿಲ್ವೋ? ಮತ್ತೆ ಮಾನವರಲ್ಲ ಅವರು. ಹಾ ಅವರ ಸಂಸ್ಕೃತಿಯೇ ಬೇರೆ. ಬೇರೆ. ಏ ಹುಡುಗ, ಹಾ ನಾನು ಹುಟ್ಟಿದ್ದು ಯಾವಾಗ ಗೊತ್ತೇನೋ? ಯಾವಾಗ? ಕೃತಯುಗದಲ್ಲಿಯೇ ಹುಟ್ಟಿಕೊಂಡವನು ನಾನು. ಅಂದರೆ ಕೃತಯುಗದ ನಂತರ ಯಾವ ಯುಗ? ಕೃತಯುಗದ ನಂತರ ತ್ರೇತಾಯುಗ, ತ್ರೇತಾಯುಗದ ನಂತರ ದ್ವಾಪರಾಯುಗ, ದ್ವಾಪರಾಯುಗ. ಹೀಗೆ ಹಾ 2 ಯುಗದಿಂದ ಪೂರ್ವದಲ್ಲಿಯೇ ಹುಟ್ಟಿಕೊಂಡವನು ನಾನಿದ್ದೇನೆ. ಅಷ್ಟು ವರ್ಷ ಆಯ್ತು ನಿನಗೆ. ಅಷ್ಟು ಹಳೆಯ ತಲೆ ನನ್ನದ್ದು. ಅಲ್ಲ, ಗೊತ್ತಾಗುದಿಲ್ವಲ್ಲ ಮರ. ಅಲ್ಲ, ಈಗೆಲ್ಲ ವಯಸ್ಸು ನೋಡಿದ್ರೆ ಗೊತ್ತಾಗುದಿಲ್ಲ. ಯಾಕೋ? ಯಾಕೆ? ಎಲ್ಲ ಕೂದಲಿಗೆ ಬಣ್ಣ ಹಚ್ಚುವವರೇ. ಓಹೋ. ಆದರೆ ಹಾ, ಕರಡಿಯೂ ಬಣ್ಣ ಹಚ್ಚಿಕೊಳ್ಳಿಕ್ಕೆ ಪ್ರಾರಂಭ ಮಾಡಿದಂತೆ ಈಗಲೇ ಗೊತ್ತಾಯ್ತು. ಏ, ಇದು ಬಣ್ಣ ಹಚ್ಚಿಕೊಂಡದ್ದಲ್ವೋ? ಮತ್ತೆ ಸಾವಿಲ್ಲದವನು ನಾನು, ಚಿರಂಜೀವಿ. ಓಹೋ, ಹಾ, ಚಿರಂಜೀವಿ ಆದ್ದರಿಂದ ನಿನಗೆ ಅದಕ್ಕೆ ನನ್ನ ಹುಟ್ಟಿನ ಗುಟ್ಟನ್ನು ನಿನ್ನ ಮುಂದೆ ರಟ್ಟು ಮಾಡುತ್ತಿದ್ದೇನೆ, ಕೇಳು. ಏನದು? ಆ ಕೃತಯುಗದಲ್ಲಿ ಹಾ ಸೃಷ್ಟಿ ಮಾಡುತ್ತಿರುವಂತಹ ಕಾಲದಲ್ಲಿ ಹಾ ಬ್ರಹ್ಮದೇವ ಹಾ ಆಕಳಿಸಿದನಂತೆ. ಹಾ. ಆತನ ಬಾಯಿಯಿಂದ ಉದ್ಭವವಾದವನು ಈ ಜಾಂಬವ. ಜಾಂಬವ ಈಗ ಅರ್ಥ ಆಯ್ತು ನೋಡು. ಏನರ್ಥ ಆಯ್ತು? ಕೆಲವರು ಹೇಗೆ ಹುಟ್ಟಿರ್ತಾರೋ ಹಾ, ಆ ಹುಟ್ಟುಗುಣ ಅಂತ ಇರ್ತದೆಯಲ್ಲ, ಅದು ಹಾ. ಸುಟ್ಟರೂ ಹೋಗುವುದಿಲ್ವಂತ. ಆಹಾ, ಬ್ರಹ್ಮಮಾನಸ ಪುತ್ರ. ಆಕಳಿಕೆಯಲ್ಲಿ ಹುಟ್ಟಿದವರಿಗೆ ಯಾವಾಗಲೂ ಆಲಸ್ಯವೇ ಅಂತ. ಅದಕ್ಕಾಗಿ ಈ ಮಧ್ಯಾಹ್ನದ ಹೊತ್ತಿನದ್ದು ನೀನು ಗುಹೆ ಒಳಗೆ ನಿದ್ದೆ ಮಾಡ್ತಾ ಇದ್ದವ. ನಿನ್ನನ್ನು ಶಂಕ ಉದಿಯೇ ಎಬ್ಬಿಸಬೇಕು. 7 ಜನ ಅಂತ ನೀನು. ಹಾಗಾಗಿ ಯಾಕೆ ಬ್ರಹ್ಮ ಆಕಳಿಸಿದಾಗ ಹುಟ್ಟಿದ್ದು ನೀನು. ನಿಮ್ಮ ಮನುಷ್ಯರೇ ಹಾಗೆ. ಹಾ ನಿಮ್ಮದೇ ಒಂದು ಮಾನದಂಡ ಇರ್ತದೆ, ಅದನ್ನೇ ತೆಗೆದುಕೊಂಡು ಎಲ್ಲರನ್ನೂ ಅಳೆಯುತ್ತೀರಿ. ಆ ಬ್ರಹ್ಮನಿಗೆ ಹಾ. ಮಾನದಂಡ ಬೇಕೇನೋ ಅಳೆಯಲಿಕ್ಕೆ? ಇಲ್ಲವಪ್ಪ. ಆ ಬ್ರಹ್ಮನ ಬಾಯಿಯಿಂದ ನೇರವಾಗಿ ಉದ್ಭವವಾಗಿದ್ದೇನೆ ಅಂತ ಆದ ಹಾ. ತಕ್ಷಣ ಹಾ. ನನಗೆ ಅಷ್ಟೇ ಒಂದು ಉತ್ತಮವಾದ ಹೆಸರುಂಟು. ಬ್ರಹ್ಮಮಾನಸ ಪುತ್ರನಾದಂತ ನಿನ್ನ ಹೆಸರು ಜಾಂಬವ. ಜಾಂಬವಂತ. ಜಾಂಬವಂತ ಅಂದರೆ ನೀನೆ. ಅಂದರೆ ನಾನೇ. ಹಾ, ಬ್ರಹ್ಮಮಾನಸ ಪುತ್ರ. ಹಾಗಾಗಿ ನಿನ್ನೊಡನೆ ಕಣಕಬಾರದು ಅಂತ. ಹೀಗಾಗಿ ನನ್ನಂತಹ ಬ್ರಹ್ಮಮಾನಸ ಪುತ್ರ ಹಾ. ಅಂತವರು ಏನೋ ಸಾಮಾನ್ಯದವರೇನು ಬ್ರಹ್ಮಮಾನಸ ಪುತ್ರರೆಂದರೆ ನೀನು ಒಬ್ಬನೇ. ನನ್ನಲ್ಲಿ ಕೇಳ್ತಾ ಇರುವುದೆಲ್ಲ ವಿಹಿತದಿಂದ ಮಣಿಯನ್ನು ಕೊಡುವಂತ. ನೀನು ಒಬ್ಬನೇ ಬ್ರಹ್ಮಮಾನಸ ಪುತ್ರ. ಯಾಕೆ? ಸೃಷ್ಟಿಯೊಳ್ಳಿಯ ಭೂತಾತ್ಮಗಳ ಪರಮಿತಿಯೊಳಗೆ ದಿವುದು ಧೀಂ ತತ್ತತ್ತಾದಿ ಧೀಂ ತತ್ತತ್ತಾದಿ ಧೀಂ ತತ್ತತ್ತಾದಿ ಸೃಷ್ಟಿಯೊಳ್ಳಿಯ ಭೂತಾತ್ಮಗಳ ಪರಮಿತಿಯೊಳಗೆ ದಿವುದು ಸೃಷ್ಟಿಯೊಳ್ಳಿಯ ಭೂತಾತ್ಮಗಳ ಪರಮಿತಿಯೊಳಗೆದಿವುದು ತಟನ ಬೇಳ ಕರಿಸದ ನೀಗಿಟ್ಟೈರಾತಗಳೇನೋ ತಟನ ಬೇಳ ಕರಿಸಿಯ ನೀಗೈರಾತಗಳೇನೋ ಸೃಷ್ಟಿಯೊಳ್ಳಿಯ ಭೂತಾತ್ಮಗಳ ಪರಮಿತಿಯೊಳಗೆದಿವುದು ಅಯ್ಯ, ಬ್ರಹ್ಮಮಾನಸ ಪುತ್ರ ನೀನೊಬ್ಬನೇ ಏನು? ಬಹಳಷ್ಟು ಜನ ಇದ್ದಾರೆ. ಸೃಷ್ಟಿಯಲ್ಲಿರುವ ಪ್ರತಿಯೊಬ್ಬರು ಹಾ, ಬ್ರಹ್ಮನಿಂದಲೇ ಸೃಷ್ಟಿಯಾದವರು. ಓಹೋ. ಅಂದರೆ ಬ್ರಹ್ಮನಿಂದಲೇ ಹುಟ್ಟಿದವರು.
ಅಲ್ಲಿಗೆ ಎಲ್ಲರೂ ಬ್ರಹ್ಮ ಮಾನಸ ಪುತ್ರರೇ. ಹಾಗಾಗಿ ಬ್ರಹ್ಮ ಮಾನಸ ಪುತ್ರನಾಗಿ ನೀನೇನು ವಿಶೇಷವನ್ನು ಗಳಿಸಿದಾಗ ಆಗಲಿಲ್ಲ. ಎಲ್ಲರೂ ಬ್ರಹ್ಮ ಮಾನಸ ಪುತ್ರರೇ. ಆದರೂ ಬ್ರಹ್ಮನಿಂದ ನೇರವಾಗಿ ಜನಿಸಿದ ಕೆಲವರಿಗೆ ವಿಶೇಷವಾದಂತಹ ಶಕ್ತಿ ಇರ್ತದಂತೆ. ಉದಾಹರಣೆಗೆ ಬ್ರಹ್ಮ ಮಾನಸ ಪುತ್ರರಾದಂತಹ ನಾರದರು 3 ಗಳಿಗೆಯಲ್ಲಿ ಭೂಲೋಕವನ್ನು ಸುತ್ತಬಲ್ಲವರು. ಹಾಗೇ ಶಕ್ತಿ ಏನಾದರೂ ನಿನಗಿದೆಯೋ, ಅಥವಾ ಬ್ರಹ್ಮ ಮಾನಸ ಪುತ್ರ ಎಂದು ಮಧ್ಯಾಹ್ನದ ಹೊತ್ತಿಗೆ ಗುಹೆಯಲ್ಲಿ ಕಾಲು ಚಾಚಿ ನಿತ್ಯ ಮಾಡುವುದೇ ನಿನ್ನ ಸಾಧನೆ. ಏ ಮಾನವ, ಬ್ರಹ್ಮ ಮಾನಸ ಪುತ್ರ ಎಂದಾಕ್ಷಣ ಸೃಷ್ಟಿಯಲ್ಲಿರುವವರೆಲ್ಲ ಬ್ರಹ್ಮನ ಮಕ್ಕಳು ಎಂದು ನನಗೂ ಗೊತ್ತಿದೆ. ಆದರೆ ನೇರವಾಗಿ ಬ್ರಹ್ಮನಿಂದ ಜನಿಸಿದವನು ನಾನು. ಹುಟ್ಟಿದವನಲ್ಲವಲ್ಲ, ಏನು ಮಾಡಿದ್ದೇನೆ? ವಾರಿಜಸ ಕನ್ನೊಳ್ಳು ಶಪಥವ ಕೈಯುತ ಮೇರು ಮಹೀಧರವ ಕನ್ನೊಳ್ಳು ಶಬದವ ಕೈಯುತ ವಾರಿಜಸ ಕನ್ನೊಳ್ಳು ಶಬದವ ಕೈಯುತ ಮೇರು ಮಹೀಧರವ ವಾರಿಜಸ ಕನ್ನೊಳ್ಳು ಶಬದವ ಕೈಯುತ ವಾರಿಜಸ ಕನ್ನೊಳ್ಳು ಶಬದವ ಕೈಯುತ ಮೇರು ಮಹೀಧರವ ಮೇರು ಮಹೀಧರವ ಸುತ್ತಿಯೇನು ಸರುತ್ತಲೊಂದಿನ ಏಕೋ ವಿಂಶತಿ ವಾರತಿ ಸುತ್ತಿಯೇನು ಸರುತ್ತಲೊಂದಿನ ಏಕೋ ವಿಂಶತಿ ವಾರತಿ ಸುತ್ತಿಯೇನು ತರಗಿಡದ ಹೇ ಕೃಷ್ಣ, ಹೇ ಜಾಮವಂತ, ನಾನು ಏನು ಮಾಡಿದ್ದೇನೆ ಅಂತ ಏನು ಮಾಡಿದ್ದಿ? ಕೇಳ್ತಾ ಇದ್ದೀಯಲ್ಲ. ಮಾಡಿದ್ದುಂಟು, ಸಾಧನೆ ಉಂಟು. ನಾವು ಮಾಡಿದ್ದನ್ನೆಲ್ಲ ಹೇಳ್ತಾ ತಿರುವಾಡವರಲ್ಲ. ಹೇಳ್ತಿದ್ರೆ ಕೆಲವರಿಗೆ ಗೊತ್ತಾಗುವುದೂ ಇಲ್ಲ. ಅದಕ್ಕಾಗಿಯೇ ಹೇಳ್ತಾ ಇದ್ದೇನೆ, ಕೇಳು. ಒಂದಾನೊಂದು ಕಾಲದಲ್ಲಿ ಆ ವಾರಿಜಸಕ ಅಂದರೆ ಸೂರ್ಯದೇವ, ಆತನಲ್ಲಿ ಪಂಥವನ್ನು ಕಟ್ಟಿದ ನಾನು ಒಂದೇ ಒಂದು ದಿನದಲ್ಲಿ ಏಕೋವಿಂಶದಿ ಅಂದರೆ 21 ಬಾರಿ ಈ ಭೂಪ್ರಣ ಪ್ರದಕ್ಷಿಣೆಯನ್ನ ಮಾಡಿದವನು ನಾನು. ಸೂರ್ಯ ದಿನಕ್ಕೆ ಒಮ್ಮೆ ಸುತ್ತಿದರೆ ನೀನು 21 ಬಾರಿ ಭೂಮಿಯನ್ನ ಸುತ್ತಿ ಬಂದಿದ್ದೇನೆ. ತನ್ಮೂಲಕ ಹೇಳಿದೆಲ್ಲ ನಾರದರು 3 ಮುಕ್ಕಾಳಿಗಳಲ್ಲಿ 3 ಲೋಕವನ್ನು ಸುತ್ತಾರೆ ಅಂತ. ಅವರಿಗೇನು, ಅವರಿಗಿಂತ ಕಡಿಮೆ ಏನಿಲ್ಲ, ಗೊತ್ತಾಯ್ತಾ? ಅಷ್ಟು ದಿವಸದಲ್ಲಿ ನೀನು ಎಂತ ಮಾಡಿದೆ? ಒಂದು ದಿವಸದಲ್ಲಿ 21 ಬಾರಿ ಭೂಮಿಯನ್ನ ಸುತ್ತಿ ಬಂದಿದ್ದೇನೆ. ಭೂಮಿಯನ್ನ ಸುತ್ತಿ ಬಂದಿದ್ದೇನೆ. ನೀನ ಸುತ್ತಿದ್ದೀಯ ಭೂಮಿಯನ್ನ? ಏನು? ಯಾಕೆ? ಏನು ಮಾಡಿದ್ದೇನೆ? ಏನ್ ಮಾಡಿದ್ದೀಯ? ಕಿರಿಬೇಟಿ ನೋಳಗೆ ನಾನು ಕುತಕ ತಯ್ಯ ತಯ್ಯ ದಿನ ಕತ್ತೋಂತಲಿ ಕುತಾಲಿ ಕತ್ತೋಂತಲಿ ಕುತಕ ಕತ್ತೋಂತಲಿ ಕುತ್ತ ಏಂದೇರು ತರಗಿಡದ ಕಿರಿಬೇಟಿ ನೋಳಗೆ ನಾನು ಕಿರಿಬೇಟಿ ನೋಳಗೆ ಕಿರಿಬೇಟಿ ನೋಳಗೆ ನಾನು ಕಿರಿಬೇಟಿ ನೋಳಗೆ ನಾನು ಗೋವರ್ಧನ ಕಿರಿಯೇನು ನೆಗೆದಿಪ್ಪೇನು ಗೋವರ್ಧನ ಕಿರಿಯೇನು ನೆಗೆದಿಪ್ಪೇನು ಗೋವರ್ಧನ ಕಿರಿಯನ್ನು ನೆಗೆದಿಪ್ಪೇನು ಗೋವರ್ಧನ ಕಿರಿಯನ್ನು ನೆಗೆದಿಪ್ಪೇನು
ವರಮಹಾಮೇರು ಪರ್ವತ ಕಂಡೆ ನಿನಗಂತ ವರಮಹಾಮೇರು ವರಮಹಾಮೇರು ಪರ್ವತ ಕಂಡೆ ನಿನಗಂತ ಗಿರಿಯ ಕೀಳಲು ಸಾಧ್ಯವೇ ಗಿರಿಯ ಕೀಳಲು ಸಾಧ್ಯವೇ ವರಮಹಾಮೇರು ಪರ್ವತ ಕಂಡೆ ನಿನಗಂತ ಗಿರಿಯ ಕೀಳಲು ಸಾಧ್ಯವೇ ಗಿರಿಯ ಕೀಳಲು ಸಾಧ್ಯವೇ ಗಿರಿಯ ಕೀಳಲು ಸಾಧ್ಯವೇ ತತಿನ್ನ ತತಿನ್ನ ದಿನ ತಡ್ಕ ದಿನ ದಿಡ್ಕ ದಿಡ್ಕ ದಿನ ತಡ್ಕ ದಿಡ್ಕ ದಿನ ವರಮಹಾಮೇರು ಪರ್ವತ ಕಂಜೆ ನಿನಗಂತ ಗಿರಿಯ ಕೀಳಲು ಸಾಧ್ಯವೇ ಗಿರಿಯ ಕೀಳಲು ಸಾಧ್ಯವೇ ಗಿರಿಬೇಟಿನೊಳಗೆ ನಾನು ಓವತನ ಗಿರಿಯನ್ನು ಮೆಗೆದಿರ್ಬೇಕು. ಏ ಹುಡುಗ, ನನ್ನಂತಹ ಹಿರಿಯನಲ್ಲಿಯ ಪ್ರಶ್ನೆಯನ್ನು ಕೇಳ್ತಾ ಇರುವೆಯಲ್ಲ, ಏನು ಮಾಡಿದ್ದೀಯ ಅಂತ. ಏನು ನಿನಗೆ ವಿಶೇಷ ಮಾಡಿದ್ದೀಯ? 22 ವರ್ಷ ಆಯ್ತು, ಇನ್ನೂ ಹಾಲು ಗಲ್ಲದ ಹಸುಳೆ. ಹಾಲು ಕುಡಿಯುವುದನ್ನ ಬಿಟ್ಟು ಏನಾದರೂ ಮಾಡಿದುಂಟೇನಾ? ನೀನೇನು ಮಾಡಿದ್ದೆ? ಭೂಮಿ ಸುತ್ತಿದ್ದೀಯ. ಹಾ, ನಾವೇನು ಕಡಿಮೆ ಸುತ್ತಿದ್ದೇವೆ ಅಂತ ಮಾಡಿದ್ಯಾ? ನೀನು ಸುತ್ತಿದ್ದೀಯ. ಎಷ್ಟು ದೇಶ ನೋಡಿದ್ದೇನೆ ನಾನು. ಹೌದಾ? ಅಯ್ಯ. ದೇಶ ನೋಡಿದ ಕತ್ತೆ ಅಲ್ವಾ? ಏನು ಕಾಲು ನಡಿಗೆಯಿಂದ ಹೋದದ್ದ? ಅಲ್ಲ, ಈಗ ವ್ಯವಸ್ಥೆ ಉಂಟಯ್ಯ, ರಥ ಉಂಟು, ವಾಹನ ಉಂಟು. ಈಗ ವಾಹನದಿಂದ ಯಾರು ಬೇಕಾದ್ರೂ ಹೋಗ್ತಾರೆ ಬಿಡು. ನಾನು ಹಾಗಲ್ಲ, ಕಾಲು ನಡಿಗೆಯಿಂದ ಭೂಮಿಯನ್ನ ಪ್ರದಕ್ಷಿಣೆ ಮಾಡಿದ್ದೇನೆ. ಯಾಕೆಂದ್ರೆ ಅವಾಗ ವಾಹನ ಇರ್ಲಿಲ್ವೋ ನಿನ್ನ ಹತ್ರ ಅಂತ. ಯಾರು ಹೇಳಿದ್ರು? ವಾಹನ ಇರ್ಲಿಲ್ಲ. ರಾವಣನ ಹತ್ರ ಏನಿತ್ತು? ವಿಮಾನ ಇತ್ತು ಆ ಕಾಲದಲ್ಲಿ, ಗೊತ್ತಾಯ್ತೇನ? ಹೌದಯ್ಯ, ಪುಷ್ಪಕ ವಿಮಾನ. ಹೌದಯ್ಯ. ಹಾ. ಅದಿದ್ದಕ್ಕೆ ಅವ ಎಲ್ಲಿಂದನೋ ಎಲ್ಲಿ ಹೋಗಿ ಏನೇನೋ ಮಾಡಿದ. ಹಾ. ಹಾಗೆ ಹಾ. ಏನ್ ಮಾಡಿದೆ ಅಂತ ಕೇಳಿದ್ರೆ, ಹಾ. ಏನು ಭೂಮಿ ಸುತ್ತಿದ್ದೇನೆ. ಭೂಮಿಯನ್ನು ಸುತ್ತುವುದಲ್ಲ, ಲೆಕ್ಕವೇ ಅಲ್ಲವೋ ಅಲ್ವಾ? ನಾನೇನು ಮಾಡಿದ್ದೇನೆ ಗೊತ್ತುಂಟ? ಓಹೋ. ಹಿಂದೆ ಗೋಕುಲದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಹಾ. ನಾನು ಹಾ. ಇಂದ್ರ ನಮ್ಮ ಗೋಕುಲದ ಮೇಲೆ ಸಿಟ್ಟು ಮಾಡಿಕೊಂಡು ಹಾ. ಧಾರಾಕಾರವಾಗಿ ಮಳೆಯನ್ನು ಸುರಿಸಿದ. ಓಹೋ. ಪ್ರವಾಹದ ಪರಿಸ್ಥಿತಿ ಉಂಟಾದಾಗ ಹಾ. ಗೋವರ್ಧನಗಿರಿಯ ಬಳಿ ಹೋದಂತಹ ನಾನು ಕಿರಿಬೆಟ್ಟಿನಲ್ಲಿ ಗೋವರ್ಧನಗಿರಿಯನ್ನ ಹಾ. ಎತ್ತಿ ಹಿಡಿದು 7 ದಿನಗಳ ಕಾಲ ಅದರ ಕೆಳಗೆ ಗೋವುಗಳನ್ನ, ಹಾ. ಗೋಪಾಲಕರನ್ನ ನಾನು ಕಾಪಾಡಿದ್ದೇನೆ. ಓಹೋ. ಹಾಗೆಯೇ ಅರ್ಥ ಹೋಗಿತ್ತು ನೋಡಿ, ಇನ್ನೊಂದು ಹೆಸರುಂಟು ನನಗೆ, ಏನದು? ಗಿರಿಧರ. ಓ, ಗಿರಿಧರ. ಗಿರಿಧರ ಅಂದ್ರೆ ನಾನೇ. ಹಾಗಾಗಿ ಹಾ. ಏನು ಮಾಡಿದ್ದೀಯ ಅಂತ ಕೇಳಿದ್ರೆ, ಹಾ. ಇಲ್ಲಿ ಸುತ್ತಿದ್ದೇನೆ, ಓಹೋ. ಇಲ್ಲಿ ಸುತ್ತಿದ್ದೇನೆ. ಹಾ. ಸುತ್ತುವುದಲ್ಲ ಅಲ್ಲವೋ, ಹಾ. ನೀನ್ ಏನಾದ್ರೂ ಎತ್ತಿತ್ತಿದ್ರೆ ಹೇಳು. ಯಾಕೆ ಗೊತ್ತುಂಟ? ಯಾಕೆ? ಸುತ್ತುವುದಕ್ಕೆ ಕಾಲು ಬಲ ಸಾಕಾಗ್ತದೆ. ಓಹೋ. ಕೆಲವರಿಗೆ ಕಾಲು ಗಟ್ಟಿ ಇರ್ತದೆ, ಓಹೋ. ಕೆಲವರಿಗೆ ಬಾಯಿ ದೊಡ್ಡದಿರ್ತದೆ. ಓಹೋ. ಹಾಗಲ್ಲ, ನಮ್ಮದು ಏನಿದ್ರು ತೋಳಬಲ್ಲ. ಓಹೋ. ಗಿರಿಬೆಟ್ಟಿನಲ್ಲಿ ಎತ್ತಿ ಹಿಡಿದವ ನಾನು ಗೋವರ್ಧನಗಿರಿಯನ್ನು. ಓಹೋ. ನೀನು ಏನು ಕಡ್ದಿದ್ದಿ ಹೇಳು. ಏ ಹುಡುಗ, ನಿನ್ನ ವಯಸ್ಸು ಎಷ್ಟು? 22ನೇ ವರ್ಷ. ಹೌದಪ್ಪ, 22ನೇ ವರ್ಷ ಅಂದರೆ ಎತ್ತುವ ವಯಸ್ಸೇ. ಹೌದಪ್ಪ. ಆದರೆ ಹಾ. ನಾವು 22ನೇ ವರ್ಷದಲ್ಲಿರುವಾಗ ಎತ್ತಲಿಲ್ಲ ಎನ್ನುವುದು ಮೂರ್ಖತನ ಆಗ್ತದೆ. ನೀನು ಎತ್ತಿದವನೇ. ನಾನು ಎತ್ತಿದವನೇ. ಏನು ಎತ್ತಿದ್ದೀಯ? ಶರದಿಗೆ ಸೇತುವನ್ನು ಧಿತ್ತಾಧಿ ಧಿತ್ತೋದಧಿ ಧಿತ್ತಾಧಿ ಧಿತ್ತಗಧಿ ತಾಧೇಂ ತರಿಗಳದ ಶರದಿಗೆ ಸೇತುವನ್ನು
ಶರದಿಗೆ 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 ಸೇತುವನ್ನು ಶರದಿಗೆ ಸೇತುವನ್ನು ಶರದಿಗೆ ಸೇತುವನ್ನು ವಂದನ ಗೈಯುತ್ತಿರೇ ರಜತಾದ್ರಿಯನು ವಂದನ ಗೈಯುತ್ತಿರೇ ವಂದನ ಗೈಯುತ್ತಿರೇ ರಜತಾದ್ರಿಯನು ದರೆಯಿಂದ ನೆಗಹೆ ದರೆಯಿಂದ ನೆಗಹೆ ದರೆಯಿಂದ ನೆಗಹೆ ದರೆಯಿಂದ ನೆಗಹೆ ದರೆಯಿಂದ ನೆಗಹೆ ದರೆಯಿಂದ ನೆಗಹೆ ವರ್ಗನು ಬಂದು ಎನ್ನೊಳು ಹಕ್ಕನು ವರ್ಗನು ಬಂದು ಎನ್ನೊಳು ಧರೆಗಿಂತ ನೆಗಹೆ ವರ್ಗನು ಬಂದು ಎನ್ನೊಳು ಪರಮ ಸಖ್ಯವ ಕೈದನು ಪರಮ ಸಖ್ಯವ ಕೈದನು ತಿತ್ತೋಂ ತದಿ ತಿರುನ ದರೆಯಿಂದ ನೆಗಹೆ ವರ್ಗನು ಬಂದು ಎನ್ನೊಳು ಪರಮ ಸಖ್ಯವ ಕೈದನು ಪರಮ ಸಖ್ಯವ ಕೈದನು Team tom tatatam, team tom tatatam, team tom tatatam, team tom tatim. Dir 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 tam. Digirtka tom tagirtka di tom tadinda tam. Sharadiga ಸೇತುವನ್ನು ಬಂಧನ ಗೈಯುತ್ತೀರೆ ರಜತಾದ್ರಿಯನು. ಓ ಕೃಷ್ಣಯ್ಯ, ಓ ಜಾಂಬವ, ನಾನು ಗಿರಿಯನ್ನ ಕಿರಿಬೆಟ್ಟಿನಲ್ಲಿ ಎತ್ತಿದ್ದೇನೆ. ಹಾಗಾಗಿ ಬ್ರಹ್ಮ ಮಾನಸ ಪುತ್ರನಾದಂತಹ ನೀನು ಅಲ್ಲಿ ಸುತ್ತಿದ್ದಿ ಇಲ್ಲಿ ಸುತ್ತಿದ್ದಿ ಅದೆಲ್ಲ ಬೇಡ. ನೀನು ಏನು ಎತ್ತಿದ್ದುಂಟು ಅದು ಹೇಳು. ಎತ್ತಿದ್ದು ಉಂಟಯ್ಯ. ಉಂಟು? ಓಹೋ, ಹಾ, ಆ ರಾಮಾಯಣ ಕಾಲದಲ್ಲಿ ನಡೆದಂತಹ ಕತೆ. ಓಹೋ, ರಾಮಾಯಣದ ಕತೆ. ನಿನಗೆ ರಾಮಾಯಣ ಗೊತ್ತುಂಟೇನಾ? ಸ್ವಲ್ಪ ಕೇಳಿದ್ದೇನೆ ನಾನು. ಗೊತ್ತಿದೆಯಲ್ಲ? ಹೌದು, ಅಲ್ಪ ಸ್ವಲ್ಪವಾಗಿ ಕೇಳಿದ್ದೀಯ? ನಾನು ರಾಮಾಯಣ ನೋಡಿದ್ದೆ. ನೋಡಿದ್ದೀಯ? ಹೌದು. ಅದು ಹೇಗೆ ಅದು? ನಾಟಕ. ಓ, ನಾಟಕ. ಅದರಲ್ಲಿ ಜಾಂಬವಂತನ ಪಾತ್ರ ಇತ್ತ? ಹೌದಪ್ಪ. ಇತ್ತ? ಹೌದಪ್ಪ. ಗೊತ್ತಿತ್ತು ನಿನಗೆ ಹಾಗಾದ್ರೆ? ಅಲ್ಲ, ಜಾಂಬವಂತ ಬರೋ ಹೊತ್ತಿಗೆ ನಾನು ನಿದ್ದೆ ಮಾಡಿದ್ದು ನಾನು. ಓ, ಹೀಗೆ. ಹಾ, ಹೀಗಾಗಿ ನಿನಗೆ ನೆನಪಿಲ್ಲ ಬಿಡು. ಹಾ, ಆ ರಾಮಾಯಣ ಕಾಲದಲ್ಲಿ ಹಾ, ಆ ಸೀತಾಮಾತೆಯನ್ನು ಲಂಕೆಯಿಂದ ತರುವುದಕ್ಕಾಗಿ ಹಾ, ಇಲ್ಲಿಂದ ಲಂಕೆಗೆ ಹಾ, ಶತಯೋಜನ ವಿಸ್ತೀರ್ಣಕ್ಕೆ ಹಾ, ಸೇತುವೆಯನ್ನ ಕಟ್ಟುವ ಪ್ರಮೇಯ ಬಂತು. ಹಾ, ಆ ಕಾಲದಲ್ಲಿ ಹಾ, ಅರ್ಬುದ ವಾನರರು ಕಲ್ಲುಗಳನ್ನ ಮರಗಳನ್ನ ತಂದು ತಂದು ಸಮುದ್ರಕ್ಕೆ ಎಸೆದರು. ಆದರೂ ಸೇತುವೆಯನ್ನು ಕಟ್ಟಿ ಮುಗಿಯಲಿಲ್ಲ. ಹಾ. ಆಗ ನಾನೇನು ಮಾಡಿದೆ ಗೊತ್ತಾ? ಏನು ಮಾಡಿದೆ? ಸುತ್ತ ಮುತ್ತ ನೋಡಿದೆ. ಹಾ, ದೂರದಲ್ಲಿ ಕಂಡಿತು ಹಾ, ಬೆಳ್ಳಿಯ ಬೆಟ್ಟ, ಹಾ, ರಜತಾದ್ರಿ, ಕೈಲಾಸ ಪರ್ವತ. ಕೈಲಾಸ ಪರ್ವತ. ಹಾ,
ಹೋಗಿ ಆ ಪರ್ವತದ ಬುಡಕ್ಕೆ ಕೈ ಹಾಕಿ ಕಲಕಲನೆ ಅಲುಗಿಸಿ ಎತ್ತಿದ್ದೇನೆ. ಕೈಲಾಸ ಪರ್ವತವನ್ನೇ ಎತ್ತಿದವ. ಕೈಲಾಸ ಪರ್ವತವನ್ನೇ ಎತ್ತಿದವ. ಆ ಸಮಯದಲ್ಲಿ ಏನಾಯ್ತು ಗೊತ್ತೇನೋ? ಏನಾಯ್ತು? ಮೇಲೆ ಕುಳಿತಿರ್ತಾನಲ್ಲ ಭಾರ್ಗವೇಶ್ವರ, ಪರಮೇಶ್ವರ, ಆತನಿಗೆ ತಲೆ ಸುತ್ತಿ ಬಂತಂತೆ. ಪಾರ್ವತಿಗೂ ಹೆದರಿಕೆ ಆಯ್ತಂತೆ. ಓಡೋಡಿ ಬಂದ. ಏ ಮಾರಾಯ, ನಿನ್ನನ್ನು ಎಲ್ಲೋ ನೋಡಿದ ನೆನ್ಕೊಂಡು ಅಂತ ಹೇಳಿದ. ನಾನು ಕೇಳಿದೆ ಏನು ಎಲ್ಲಿ ಅಂತ. ಆಗ ಆತನೇ ಹೇಳಿದ, ಅಯ್ಯ ಮಾರಾಯ, ನೀನೇ ಅಲ್ವೇನೋ ನನ್ನ ಮದುವೆಗೆ ಬಂದವನು, ಪಾನಕ ಹಚ್ಚಿದವನು. ಆಗ ನನಗೆ ನೆನಪಾಯ್ತು ನೋಡು, ಆ ಪರಮೇಶ್ವರನ ಮದುವೆಯಲ್ಲಿ ಮದುವೆಯಾಗುವ ನನಗೆ 19 ವರ್ಷ ಆಗಲೂ ಇದ್ದವ. ಆತನ ಮದುವೆಗೆ ಹೋಗಿ ಪಾನಕ ಹಂಚಿದವನು ನಾನು. ಸೇವೆ ಮಾಡಿ. ಹೀಗಾಗಿ ಅಯ್ಯ, ನನ್ನ ಮದುವೆಯನ್ನು ನಡೆಸಿಕೊಟ್ಟವನು ನೀನು. ಈಗ ನನ್ನ ಮನೆ ಹಾಳು ಮಾಡಬೇಡ, ಬೇರೆ ಯಾವುದೋ ಪರ್ವತವನ್ನು ತೆಗೆದುಕೊಂಡು ಹೋಗು, ಈ ಪರ್ವತವನ್ನು ಹೀಗೆ ಹೇಳಿ ನನ್ನಲ್ಲಿ ಸಖ್ಯವನ್ನು ಬೆಳೆಸಿಕೊಂಡ. ಪರಮೇಶ್ವರನನ್ನೇ ಹೆದರಿಸಿದವ ನೀನು. ಪರಮೇಶ್ವರನನ್ನೇ ಹೆದರಿಸಿದವ ನಾನು. ಅಂತವನಲ್ಲಿ ನೀನು ಕೇಳ್ತಾ ಇರುವೆಯಲ್ಲ, ವಿಹಿತದಿಂದ ಮಣಿಯನ್ನ ಕೊಡುವಂತ. ಒಪ್ಪಿದ್ದೇನೆ ಜಾಂಬವ, ನೀನು ಶೌರ್ಯವಂತ ಧೀರ ಎನ್ನುವುದನ್ನು ಒಪ್ಪಿದ್ದೇನೆ. ಆದರೆ ಈಗ ಶಮಂತಕ ಮಣಿ ನನಗೆ ಬೇಕು ಅಂತಾದ್ರೆ ನಿನ್ನಲ್ಲಿ ಯುದ್ಧ ಮಾಡುವುದು ಅನಿವಾರ್ಯ. ಆದ್ದರಿಂದ ನಿನ್ನನ್ನು ಬಡಿದಾದರೂ ಶಮಂತಕ ಮಣಿಯನ್ನ ತೆಗೆದುಕೊಂಡು ಹೋಗ್ತೇನೆ. ಅರರೆಯನ್ನೊಳ್ಳಿ ಇಟ್ಟು ಚಲ್ಲದಿ ದುರವ ಕೈದರಿಲ್ಲ. ಅರರೆಯನ್ನೊ ಇಟ್ಟು ಚಲ್ಲದಿ ದುರವ ಕೈದರಿಲ್ಲ. ವಿಶ್ವಂ ಬರೆಯ ಸೃಜಿಸಿದಂತ ಪುರುಷ ನೀನೆಲೋ. ಅರರೆ ಹೋರಾಡಿದ್ದಾನೆ. ಆತ ಮುಷ್ಟಿಯಿಂದ ಹೊಡೆದರೆ ನನಗೆ ನೋವಾಗುವುದು, ಆದರೆ ನಾನು ಮುಷ್ಟಿಯಿಂದ ಹೊಡೆದಾಗ ಆತ ನಗುವುದು. ಹೀಗಾಗಿ ಈತ ಸಾಮಾನ್ಯದವನಾಗಿರ್ಲಿಕ್ಕಿಲ್ಲ. ಯಾರು ಓ ಮಹಾಪುರುಷನೇ, ನೀನು ಯಾರು? ಯಾವ ಪವಾಡ ಪುರುಷನೇನು? ಶರಣ ನಿಂತನಲಾಗ ಶ್ರೀಹರಿ. ಶರಣ ನಿಂತನಲಾಗ ಶ್ರೀಹರಿ. ಕರುಣದೊಳು ಕ್ಷಮೆಯಂತು ವೇಗದಿ. ಶರಣ ನಿಂತನಲಾಗ ಶ್ರೀಹರಿ. ಕರುಣದೊಳು ಕ್ಷಮೆಯಂತು ವೇಗದಿ. ಧರಿಸಿದನು ಶ್ರೀರಾಮ ರೂಪವನತಿ ವಿಲಾಸದಲ್ಲಿ. ಪರಿಗಿಸುತ್ತ ಜಾಂಬವನು ನೇತ್ರದಿ. ಪರಿಗಿಸುತ್ತ ಜಾಂಬವನು ನೇತ್ರದಿ. ಸುರಿಸುತ್ತಾನಂದಾಶ್ರುವನು. ತರತರಿಸಿ ಬಂದಡಿಗರಗಿ. ತರತರಿಸಿ ಬಂದಡಿಗರಗಿ ಕರಗಳ
ಮುಗಿದು ದೈನ್ಯದಲ್ಲಿ ರಾಮ ರಾಘವದ ಚರತ ಬಾಲ ರಾಮ ರಾಘವದ ಶರತ ಬಾಲ ಜಯ ಸೀತಾಲೋಲ ರಾಮ ರಾಘವದ ಶರತ ಬಾಲ ರಾಮದಶಾಸ್ಯವಿ ಮರ್ದನ ಜಯ ಜಯ ಸೋಂಕರಿನತ ರಾಮದಶಾಸ್ಯವಿ ಮರ್ದನ ಜಯ ಜಯ ರಾಮದಶಾಸ್ಯವಿ ಮರ್ದನ ಜಯ ಜಯ ರಾಮ ರಾಮ ಮಾಂ ಪಾಯಿ ಕೃಪಾಕರ ರಾಮ ರಾಘವನ ಚರತ ಬಾಲ ಜಯ ಸೀತಾಲೋಲ ರಾಮ ರಾಘವನ ಶರತ ಬಾಲ ಜಯ ಸೀತಾಲೋಲ ರಾಮ ರಾಘವನ ಶರತ ಬಾಲ ನನ್ನ ಮನೆ ಬಾಗಿಲಿಗೆ ಬಂದಾಗ ಆತನು ಯಾರೆಂದು ತಿಳಿಸದೆ ನಿನ್ನನ್ನು ಹೊಡೆದು ಬಿಟ್ಟೆ, ತುಳಿದು ಬಿಟ್ಟೆ, ಜೆರೆದು ಬಿಟ್ಟೆ. ಇಂತಹ ಮಹಾಪಾಪಿನ ಶ್ರೀರಾಮಚಂದ್ರ, ನಿನ್ನನ್ನು ಎಷ್ಟು ಹೊಗಳಿದರೂ ಕಡಿಮೆ. ಆ ಕಾಲದಲ್ಲಿ ಸಾಕೇತ ನಾಡಿನ ರಾಜನಾಗಿ ಮೆರೆಯಬೇಕಾದಂತಹ ನೀನು ನಾಡನ್ನು ತೊರೆದು ಕಾಡನ್ನು ಸೇರಿದೆ. ಆ ನಿನ್ನ ಪಿತನ ಮಾತನ್ನು ಉಳಿಸಿಕೊಳ್ಳಲಕ್ಕಾಗಿ 14 ವರ್ಷ ವನವಾಸವನ್ನು ಸಹಿಸಿಕೊಂಡೆ. ಶ್ರೀರಾಮಚಂದ್ರ, ಲೋಕಕ್ಕೆ ಕಂಟಕನಾಗಿದ್ದಂತಹ ಆ ದಶಕಂಠನನ್ನು ನಮ್ಮ ಮುಂದೆಯೇ ತರಿದು ಹಾಕಿದೆ. ನಿನ್ನನ್ನು ಎಷ್ಟು ಹೊಗಳಲಿ ಶ್ರೀರಾಮಚಂದ್ರ. ಆದರೆ ನನಗೆ ಒಂದು ಅರ್ಥವಾಗುತ್ತಾ ಇಲ್ಲ. ಈ ದಿನ ನನ್ನ ಮನೆ ಬಾಗಿಲಿಗೆ ಬಂದ ಕಾರಣ ಏನು? ನನ್ನಿಂದ ಯಾವ ಸೇವೆ ಆಗಬೇಕು? ಓ ಶರಣನೇ, ಶರಣನೆ ಅವಧರಿಸೋ ಶರಣನೆ ಅವಧರಿಸೋ ಪಿಂದಕ್ಕೆ ಬರೆದು ತನದ ಸ್ಮರಿಸೋ ಹಿಂದಕ್ಕೆ ಬರೆದು ತನದ ಸ್ಮರಿಸೋ ದರ್ಶನವೀಯುವ ಮುಂದಿನ ಯುಗದೊಳಗಿರು ನೀನಾವರೆ ಎಂಬುದ ಮರೆತಿಯೇ ದರ್ಶನವೀಯುವೆ ಮುಂದಿನ ಯುಗದೊಳಗಿರು ನೀನಾವರೆ ಎಂಬುದ ಮರೆತಿಯೇ ಶರಣನೆ ಅವಧರಿಸೋ ಓ ಶರಣ ಶ್ರೇಷ್ಠ ಜಾಂಬವಂತ, ಶ್ರೀರಾಮಚಂದ್ರ, ತ್ರೇತಾಯುಗದಲ್ಲಿ ರಾಮನಾಗಿ ಅವತರಿಸಿದಂತಹ ನಾನು ಈ ದ್ವಾಪರೆಯಲ್ಲಿ ಕೃಷ್ಣನಾಗಿ ಅವತರಿಸಿದ್ದೇನೆ. ರಾಮಾವತಾರದ ಸಮಾಪ್ತಿಯ ಕಾಲದಲ್ಲಿ ನಿಮಗೆಲ್ಲ ಒಂದು ಮಾತನ್ನ ಕೊಟ್ಟಿದ್ದೆ. ಹೌದು. ಪ್ರತಿ ಯುಗದಲ್ಲಿಯೂ ರಾಮನಾಗಿ ದರ್ಶನವನ್ನ ಕೊಡ್ತೇನೆ ಎಂದು. ಓಹೋ, ಇಲ್ಲಿಗೆ ಬಂದೆ, ನಿನ್ನನ್ನು ನೋಡಿದಾಗ ಆ ಮಾತು ನನಗೆ ನೆನಪಾಯಿತು, ಹೌದು. ನಿನಗೆ ನೆನಪಾಗಲಿಲ್ಲ ನೋಡು. ಹಾಗಾಗಿ ಹಾ. ರಾಮ ದರ್ಶನವನ್ನ ನಿನಗೆ ಕೊಟ್ಟೆ. ಹೌದು. ಹಾಗೆಯೇ ರಾಮ ದರ್ಶನವನ್ನ ಮೊದಲೇ ಯಾಕೆ ಕೊಡಲಿಲ್ಲ? ಯಾಕೆ ಕೊಡಲಿಲ್ಲ? ಕಾರಣ ಉಂಟಯ್ಯ. ಹಾ, ಭಕ್ತನಾದವ ಕೇಳಬೇಕು, ದೇವನಲ್ಲಿ ಶರಣಾಗಬೇಕು. ಶರಣಾದರೆ ಮಾತ್ರ ಆತನಿಗೆ ದೇವರ ದರ್ಶನವಾಗುತ್ತದೆ ಎನ್ನುವುದನ್ನು ಲೋಕಕ್ಕೆ ತಿಳಿಸುವ ಕಾರಣಕ್ಕಾಗಿ ನಿನ್ನಲ್ಲಿ ಯುದ್ಧವನ್ನ ಮಾಡಿ ನೀನು ಶರಣಾದ ಮೇಲೆ ನಿನಗೆ ನಾನು ದರ್ಶನವನ್ನ ಕೊಟ್ಟೆ. ಅಲ್ಲಿಗೆ ಕೊಟ್ಟಂತಹ ಮಾತನ್ನು ನಾನು ನಡೆಸಿದ್ದೇನೆ. ಬಂದಂತಹ ಕಾರ್ಯ ಅಲ್ಲಿಗೆ ಅರ್ಥ ಮುಗಿದ ಹಾಗಾಯ್ತು. ಹೌದಾ? ಇನ್ನರ್ಥ ಉಂಟಯ್ಯ. ಉಂಟಾ? ಹೌದಯ್ಯ. ಏನದು? ನಾನು ಬಂದಿರತಕ್ಕಂಥ ಕಾರಣ ಏನು? ಏನು? ಶಮಂತಕ ಮಣಿ ಅಲ್ಲವೇ? ಓಹೋ, ಶಮಂತಕ ಮಣಿಯನ್ನ ಕದ್ದವ ನಾನೆಂಬ ಅಪವಾದ ನನ್ನ ಮೇಲಿದೆ. ಅದನ್ನ ಕೊಟ್ಟರೆ ತೆಗೆದುಕೊಂಡು ಹೋಗಿ ದ್ವಾರಕೆಗೆ ಹೋಗಿ ಅಪವಾದದಿಂದ ಮುಕ್ತನಾಗ್ತೇನೆ.
ಶಮಂತಕ ಮಣಿಯನ್ನ ಕೊಡಯ್ಯ. ದೇವ, ನನ್ನ ದೇವರಿಗೆ ಬೇಕಾದಂತಹ ಶಮಂತಕ ಮಣಿಯನ್ನು ನಾನಿಟ್ಟುಕೊಂಡು ಏನು ಮಾಡಬೇಕು? ಈಗಲೇ ಕೊಡ್ತೇನೆ. ಓ ಮಗಳೇ ಜಾಂಬವತಿ, ಶಮಂತಕ ಮಣಿಯನ್ನ ಧರಿಸಿಕೊಂಡಿದ್ದೇನೆ. ಈಗಲೇ ದ್ವಾರಕೆಯೊಳಗೆ ಸಾಗ್ತೇನೆ. ನಿಲ್ಲು ಸ್ವಾಮಿ. ಓ ಆದಿದೇವರ ದೇವ ಜಾಂಬವಂತ, ಆದಿದೇವರ ದೇವ, ಆದಿದೇವರ ದೇವ, ನಿನ್ನೊಡನೆ ಮುಳಿದು ನಾ ಆದಿದೇವರ ದೇವ, ನಿನ್ನೊಡನೆ ಮುಳಿದು ನಾ ಕಾದಿದ ಪರಾದ ಪರಿಹಾರ ಗೆನ್ನಯ, ಕಾದಿದ ಅಪರಾಧ ಪರಿಹಾರ ಕೆನ್ನಯ, ಸುತೆಯ ಮೋದದಿಂದಿಯುವೆನು, ಸುತೆಯ ಮೋದದಿಂದಿಯುವೆನು ಜಾಂಬವತಿ ಎಂಬಿವಳ, ಜಾಂಬವತಿ ಎಂಬಿವಳ ಸಾದರದಿ ಸ್ವೀಕರಿಬುದೋ, ಆದಿದೇವರ ದೇವ. ಓ ದೇವರ ದೇವ, ಓ ಜಾಂಬವಂತ, ನನ್ನ ಮನೆಯ ಬಾಗಿಲಿಗೆ ಬಂದು ಹ, ಆ ರತ್ನವನ್ನ ತೆಗೆದುಕೊಂಡು ಹ, ಹೊರಟು ಬಿಡಬೇಡ. ಹ. ಯಾಕೆಂದರೆ ನಿನ್ನ ಕಾರ್ಯ ಮುಗಿಯಿತು, ಆದರೆ ನನ್ನ ಕಾರ್ಯ ಮುಗಿದಿಲ್ಲ ಸ್ವಾಮಿ. ನಿನ್ನ ಕಾರ್ಯವೂ ಉಂಟು. ಹೌದು ಸ್ವಾಮಿ. ಹ, ಯಾಕೆಂದರೆ ಹ, ಈಕೆ ನನ್ನ ಮಗಳು ಜಾಂಬವತಿ ಗೊತ್ತಾಗಿದೆ. ನಿನ್ನೊಡನೆ ಕಾದಾಡಿದ ಅಪರಾಧಕ್ಕಾಗಿ ಹ, ಆ ರತ್ನವನ್ನ ನಿನಗೆ ಕೊಟ್ಟಿದ್ದೇನೆ. ಹ, ಅದರ ಸಂಗಡ ಹ. ಈ ಕನ್ಯಾರತ್ನವನ್ನು ಅಂದರೆ ಹ, ಈಕೆ ಪ್ರಾಯಪ್ರಬುದ್ಧಳಾಗಿದ್ದಾಳೆ. ಹ, ಜಾಂಬವತಿ ಎಂದು ಹೆಸರಿಸಿದ್ದೇನೆ. ಈಕೆಗೆ ಮದುವೆಯನ್ನು ಮಾಡಬೇಕೆಂದು ಹೇಗೆ ಮಾಡಬೇಕೆಂದು ಆಲೋಚಿಸುತ್ತಿರುವಂತಹ ಸಮಯದಲ್ಲಿ ನನ್ನ ದೇವರೇ ಮನೆಯ ಬಾಗಿಲಿಗೆ ಬಂದಿದ್ದಾನೆ. ಈಕೆಯನ್ನು ಹುಡುಕಲಿಕ್ಕೆ, ಈಕೆಗೆ ಹುಡುಗನನ್ನು ಹುಡುಕಲಿಕ್ಕೆ ಪಟ್ಟಣಕ್ಕೆ ನಾನು ಹೋಗುವಂತಿಲ್ಲ. ಯಾಕೆಂದರೆ ಜನರು ನನ್ನನ್ನು ಉಳಿಸ್ತಾರೆ. ಹೀಗಾಗಿ ನೀನೇ ಮನೆಯ ಬಾಗಿಲಿಗೆ ಬಂದಿದ್ದೀಯ. ಇವಳನ್ನು ಸಹ ಸ್ವೀಕರಿಸು. ಇವಳನ್ನು ನಿನ್ನ ಕೈಯಲ್ಲಿ ಸ್ವಾಮಿ, ಈ ದ್ವಾಪರಾಯುಗದಲ್ಲಿ ನಾನು ಏಕಪತ್ನಿ ವ್ರತಸ್ಥನಲ್ಲ. ಈಗಾಗಲೇ ನನಗೆ ಮದುವೆ ಆಗಿದೆ. ಆದರೂ ಈಕೆಯನ್ನ ಸ್ವೀಕರಿಸಲಿಕ್ಕೆ ನನಗೆ ಯಾವ ತೊಂದರೆಯೂ ಇಲ್ಲವಯ್ಯ. ಹಾಗಾಗಿ ಆದರೆ ಏನು ಮಾಡುವುದು, ಈ ಕೃಷ್ಣ ಹೋದಲ್ಲೆಲ್ಲ ಒಬ್ಬೊಬ್ಬಳನ್ನು ಕರ್ಕೊಂಡು ಬರ್ತಾನೆ ಅಂತ ಹೇಳ್ತಾರೆ. ಏನು ಮಾಡುದು, ಹೋದಲ್ಲೆಲ್ಲ ಹೀಗೆ ಆಗ್ತದೆ ನಮಗೆ. ಹಾಗಾಗಿ ನೀನು ಕೊಟ್ಟಂತ, ಭಕ್ತಿಯಿಂದ ಕೊಟ್ಟಂತ ಈಕೆಯನ್ನ ನಾನು ಸ್ವೀಕರಿಸಿದ್ದೇನೆ. ನನ್ನ ಪತ್ನಿಯಾಗಿ ಈಕೆಯನ್ನ ನಾನು ಸಾಕ್ತೇನೆ. ಹಾಗೆ ನನ್ನದೊಂದು ಪ್ರಶ್ನೆ ಉಂಟು. ಸ್ವಾಮಿ, ಹ, ದೇವರ ದೇವ ನೀನು, ಹ, ಈ ಲೋಕಕ್ಕೆ ಭಗವಂತ, ಹ. ಕಾರಣ ಉಂಟಯ್ಯ. ಏನದು? ಚೌತಿಯ ದಿವಸ ನಾನು ಚಂದ್ರ ದರ್ಶನವನ್ನ ಮಾಡಿದ್ದರಿಂದ ಚಂದ್ರನಿಗೆ ಇದ್ದಂತಹ ಶಾಪದ ಕಾರಣಕ್ಕಾಗಿ ನನ್ನ ಮೇಲೆ ಈ ಮಿಥ್ಯಾಪವಾದವನ್ನು ಬಂದಿದೆ. ಯಾರು ಈ ಶಮಂತಕಮಣಿಯ ಕಥೆಯನ್ನ ಕೇಳ್ತಾರೋ, ನೋಡ್ತಾರೋ, ಅವರೆಲ್ಲರಿಗೂ ಬಂದಂತಹ ಮಿಥ್ಯಾಪವಾದ ದೂರವಾಗಲಿ. ನಾನು ದ್ವಾರಕೆಯಡೆಗೆ ಸಾಗುತ್ತೇನೆ. ಸರ್ವರಿಗೂ ಸನ್ಮಂಗಳವಾಗಲಿ. ಗಣೇ ಜಾಂಬವತಿ, ಈ ಚಂದ್ರನೊಡನೆ ಜೀವನವನ್ನು ತೆಗೆದುಕೋ. ತತ್ತಿನ ಅಂತೂ ಸಂತೋಷದ ವಿಷಯ ಎಂದರೆ ನನ್ನ ಮಗಳು ನನ್ನ ದೇವರನ್ನೇ ಕೈ ಹಿಡಿದು ಹೋದಳಲ್ಲ. ಇನ್ನು ಮುಂದೆ ನನಗೆ ಯಾವುದೇ ಚಿಂತೆ ಇಲ್ಲ. ಆ ಶ್ರೀರಾಮನ ಭಜನೆಯಲ್ಲಿಯೇ ನನ್ನ ಜೀವನವನ್ನು ಕಳೆಯುತ್ತೇನಂತೆ.
ಸರ್ವರಿಗೂ ಮಂಗಳವಾಗಲಿ, ಸರ್ವರಿಗೂ ಮಂಗಳವಾಗಲಿ. ರಾಮ ರಾಘವ ಶರತ ಬಾಲ ಜಯ ಸೀತಾಲೋಲ ರಾಮ ರಾಘವ ಶರತ ಬಾಲ ತಿನ್ನತ್ತ ತಿನ್ನತ್ತ ತಗದಿನ ತಿಂ ತಗದಿನ ತಿಂ ತಗದಿನ ಕರದೊಳು ಬರಜುಬ ಜಾಗುಜ ಧರನಿಗೆ ಹರುಜತಿ ಭಕ್ತರ ಪಡೆಯುವಗೆ ಪುರಗಭೂಷಣ ಕುಮಾರ ಗಣವದನನ ಚರಣ ಕಮಲ ಆರತಿಯ ಗಜಮುಖದವ ಗಣಪಯ ದೆಂಗ 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 ದಿದ್ದಿ ಓಂ ತರಕದಿನ ದಿನ ದಿನ ಕದಿನ ತೋ ಆದಿನ ಆದಿನ ದಿದ್ದಿ ಓಂ ತಾಗ ತೋ ದಿನ ಓಂ ಹೇ ತೋ. ತುಂಬ ಧನ್ಯವಾದಗಳು. ಯಕ್ಷಮಿತ್ರ ಯಕ್ಷಗಾನ ಮೇಳ ಟೊರಾಂಟೊ ಇವರ ಕಡೆಯಿಂದ ಮಾಡುವ ವಿಜ್ಞಾಪನೆಗಳು. ನಮ್ಮೆಲ್ಲ ತಂಡದವರು, ಗ್ರ್ಯಾಂಡ್ ರಿವರ್ ಕನ್ನಡಿಗರು, ಶ್ರೀ ನಂದಕುಮಾರ್ ಅವರು ಎಲ್ಲರೂ ಯಕ್ಷಗಾನಕ್ಕೆ ಬೆಂಬಲವನ್ನು ಕೊಟ್ಟು ಇಷ್ಟು ಹೊತ್ತಿನವರೆಗೆ ಆಸಕ್ತಿಯಿಂದ ಕೇಳಿದ ನಿಮಗೆಲ್ಲರಿಗೂ, ಇದನ್ನು ಸಂಯೋಜನೆ ಮಾಡಿದಂತಹ ಮಂಡಳಿಯ ಎಲ್ಲ ಸದಸ್ಯರಿಗೂ, ಪದಾಧಿಕಾರಿಗಳಿಗೂ ಮತ್ತು ಅಧ್ಯಕ್ಷರಿಗೂ, ನಂದಕುಮಾರ್ ಅವರಿಗೂ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ರೀತಿಯಿಂದ ಸಹಕಾರ ಮಾಡಿದ ಎಲ್ಲರಿಗೂ ಕೂಡ ನಮ್ಮ ಮೇಳದ ವತಿಯಿಂದ ಧನ್ಯವಾದಗಳನ್ನು ಹೇಳ್ತೇನೆ. ದೇವರು ನಿಮಗೂ ನಿಮ್ಮ ಕುಟುಂಬದವರಿಗೂ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತ ಕೇಳಿಕೊಳ್ತೇನೆ. ನಮಸ್ಕಾರ. ತುಂಬ ಧನ್ಯವಾದಗಳು ರಾಘವ್ ಅವರೇ. ತುಂಬ ಒಳ್ಳೆಯ ಪ್ರದರ್ಶನ, ತುಂಬ ಒಳ್ಳೆಯ ಒಂದು ಆಡಿಯನ್ಸ್. ನಿಮ್ಮ ರಿಯಾಕ್ಷನ್ಸ್ ತುಂಬ ಚೆನ್ನಾಗಿದೆ. ತುಂಬ ಥ್ಯಾಂಕ್ಸ್. ಈಗ ಯಕ್ಷಗಾನ ತಂಡದವರಿಗೆ, ಯಕ್ಷಮಿತ್ರ ತಂಡದವರಿಗೆ ನೆನಪಿನ ಕಣಕ್ಕೆ ಕೊಡುವ ಕಾರ್ಯಕ್ರಮ ಇದೆ. ದಯವಿಟ್ಟು ಎಲ್ಲರೂ ಕೂತ್ಕೊಳ್ಳಿ. ದಯವಿಟ್ಟು ಯಕ್ಷಮಿತ್ರ ತಂಡದವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಎಲ್ಲರೂ ಸಹಾಯ ಮಾಡಿದಂಥ ಎಲ್ಲರೂ ಸಹ ದಯವಿಟ್ಟು ಬನ್ನಿ ವೇದಿಕೆ ಮೇಲೆ. ಭಾಗವತ ರಾಘು ಕಟ್ಟಿನಕೆರೆ, ಭಾಗವತ ರಂಜನಾ ಹೆಗ್ಡೆ, ಮದ್ದಳೆ ಶ್ರೀಧರ ಮಧ್ಯಸ್ಥ, ಚಂಡೆ ಶ್ರೀಹರ್ಷ ಹೆಗ್ಡೆ, ಕೃಷ್ಣ ನವೀನ್ ಚಂದ್ರಶೇಖರ್, ಜಾಂಬವ ಶ್ರೀಕಾಂತ್ ಹೆಗ್ಡೆ, ಬಲರಾಮ ಕೃಷ್ಣ ಪ್ರಸಾದ್ ಬಾಲಿಕಾ, ನಾರದ ನಾಗಭೂಷಣ ಮಧ್ಯಸ್ಥ, ಜಾಂಬವತಿ ರಚನಾ ಕಾಮತ್, ಸಿಂಹ ಕೃಷ್ಣ ಉಪಾಧ್ಯಾಯ, ಪ್ರಸೇನ ರಶ್ಮಿ ಹೆಗ್ಡೆ. ಫೋಟೋ